ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನರಕೇಸರಿಣಂ ಧಿಕೃತಹಿರಣ್ಯಕರಿಣಂ ಚ ಸೂಕರಿಣಂ ತೋಷಿತಬುಧಜನಹರಿಣಂ ವರಿಣಂ ದರಿಣಂ ಸ್ಮರಾಮಿ ಮಂದರಿಣಂ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುರ್ಧ್ವಾन्तವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ तं ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುरून् ವಂದೇ ಹಯಗ್ರೀವಪದಾಶ್ರಯಾನ್ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯ ಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ಹಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಪೂರ್ಣಪ್ರಜ್ಞಸುಹೃತ್ಪಾದ್ಮರಾಜಮಂದಿರವರ್ಧಕಂ ಶ್ರೀವಿಜ್ಞಾನನಿಧಿಂ ನೌಮಿ ವೇದವಿಜ್ಞಾನದರ್ಶಕಂ ಆಪಾರಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀಗುರುಭ್ಯೋ ನಮಃ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ನಿನ್ನೆಯ ದಿನ ಧನ್ವಂತರಿ ರೂಪಿ ಪರಮಾತ್ಮನ ಪ್ರಾದುರ್ಭಾವ ಆಗುವ ತನಕ ನೋಡಿದ್ದೇವೆ. ಪೀತವಾಸಾಮಹೋರಸ್ಕಃ ಸುಮೃಷ್ಟಮಣಿಕುಂಡಲಃ ನೀಲಕುಂಚಿತಕೇಶಾಂತಃ ಸುಭಗ ಸಿಂಹ ವಿಕ್ರಮಃ ಅಂಥೇಳಿ ಧನ್ವಂತರಿ ರೂಪದ ವರ್ಣನೆಯನ್ನು ಆರಂಭ ಮಾಡಿದರು. ಆ ರೂಪಕ್ಕೆ ಏನು ನಾಮ ಅಂತ ಈಗ ವ್ಯಾಸರು ನಿರೂಪಣೆ ಮಾಡ್ತಾರೆ. ಧನ್ವಂತರಿತಿ ಖ್ಯಾತಃ ಆಯುರ್ವೇದ ದೃಗಿಜ್ಯಭಾಕ್ ತಮಾಲೋಕ್ಯ ಸುರಾ ಸರ್ವೇ ಕಲಶಂ ಚಾಮೃತಾಭೃತಂ. ಆಯುರ್ವೇದ ದೃಕ್ ಇಜ್ಯಭಾಕ್ ಧನ್ವಂತರಿತಿ ಖ್ಯಾತಃ ಅಂತ. ಆ ರೂಪಕ್ಕೆ ಧನ್ವಂತರಿ ಅಂತ ಹೆಸರು. ಆಯುರ್ವೇದ ದೃಕ್ ಅಂತ ಏನು ಆಯುರ್ವೇದ ಉಂಟೋ ಆ ಆಯುರ್ವೇದಕ್ಕೆ ಮೊದಲ ಮೂಲ ಪುರುಷ. ಸರ್ವೇ ಅಸುರಾಹ ತಂ ಅಮೃತಾಭೃತಂ ಕಲಶಮಾಲೋಕ್ಯ ಆಹಾರ ಅಂತ. ದೇವತೆಗಳು ಮತ್ತು ಅಸುರರ ದೃಷ್ಟಿಕೋನ ಹೇಗಿತ್ತು ಅಂತ. ಈ ಪರಮಾತ್ಮನ ಪ್ರಾದುರ್ಭಾವ ಆದಾಗ ಎಲ್ಲ ದೇವತೆಗಳು ಅವರ ಕಣ್ಣು ಬಿದ್ದದ್ದು ಪರಮಾತ್ಮನ ಮೇಲೆ, ಅಮೃತದ ಮೇಲಲ್ಲ. ಅಸುರರ ಕಣ್ಣು ಬಿದ್ದದ್ದು ಅಮೃತದ ಮೇಲೆ, ಪರಮಾತ್ಮನ ಮೇಲಲ್ಲ. ಅವರವರ ದೃಷ್ಟಿಕೋನದಿಂದಲೇ ಅವರ ಸ್ವಭಾವ ಏನು ಅಂತ ಗೊತ್ತಾಯಿತು. ಎಲ್ಲರೂ ಕೂಡ ಅಸುರರು ಏನು ಮಾಡ್ತಾರೆ, ಆ ಕಲಶವನ್ನು ನೋಡಿ ಅಪಹಾರ ಮಾಡ್ತಾರೆ.
ಧನ್ವಂತರಿ ಅಂತ ಹೆಸರು ಯಾಕೆ ಅಂದರೆ ಧನ್ವಂ ಪಾಪಂ ತಾರಯತಿ ಪ್ಲಾವಯತಿ ಲೋಕಾನಿತಿ ಧನ್ವಂತರಿ ಅಂತ. ಯಾರು ಜನರನ್ನು ಪಾಪಸಾಗರದಿಂದ ದಾಟಿಸ್ತಾನೋ ಆ ಪರಮಾತ್ಮನಿಗೆ ಧನ್ವಂತರಿ ಅಂತ ಹೆಸರು ಹೇಳಿ. ಲಿಪ್ಸಂತ ಸರ್ವ ವಸ್ತೂನಿ ಕಲಶಂ ತರಸಾಹರನ್. ಸರ್ವವಸ್ತೂನಿ ಲಿಪ್ಸಂತಹ ಅಂತ. ಸಮುದ್ರ ಮಥನದಲ್ಲಿ ಏನೇನು ಬೇಕೋ ಅವೆಲ್ಲ ತಮಗೇ ದಕ್ಕಬೇಕು ಅಂತ ದುರಾಸೆ ಇದ್ದ ದೈತ್ಯರು ಏನು ಮಾಡ್ತಾರೆ, ತರಸ ಕಲಶಂ ಆಹಾರನ್ ಅಂತ. ಪರಮಾತ್ಮ ಸುಮ್ಮನೆ ಮುಗುಳ್ನಗ್ತಾ ಇದ್ದಾನೆ, ಕಲಶದ ಅಪಹಾರ ಮಾಡ್ತಾರೆ. ಆದರೆ ಇಲ್ಲೊಂದು ಸಂಶಯ ಬರುತ್ತೆ, ಲಿಪ್ಸಂತಹ ಅಂದರೆ ಬಲಾತ್ಕಾರವಾಗಿ ಕಿತ್ತುಕೊಂಡ್ರೆ ಪರಮಾತ್ಮ ಏನು ಸುಮ್ಮನೆ ಇದ್ದಾನಲ್ಲ, ಪರಮಾತ್ಮನಿಗೆ ಸಾಮರ್ಥ್ಯ ಇಲ್ಲವಾ ಪ್ರತಿಕ್ರಿಯೆಗೆ ಅಂತ ಪ್ರಶ್ನೆ ಬಂದರೆ ಆಚಾರ್ಯರು ಪರಮಾತ್ಮನ ಆ ವಿಚಿತ್ರ ಚರ್ಯೆಗೆ ಒಂದು ಕಾರಣ ನೀಡುತ್ತಾರೆ. ತೇಷಾಂ ಸತ್ಯಾಚಾಲನಾರ್ಥಂ ಹರಿರ್ಧನ್ವಂತರಿರ್ವಿಭು ಸಮರ್ಥೋಪ್ಯಸುರಾಣಾಂ ತು ಸ್ವಹಸ್ತಾದಮುಜತ್ಸುಧಾಂ. ಇಲ್ಲೊಂದು ರಹಸ್ಯ ಇದೆ ಅಂತ ಹೇಳ್ತಾರೆ ಆಚಾರ್ಯರು. ಏನು ರಹಸ್ಯ ಅಂದರೆ, ಅಮೃತಕ್ಕಾಗಿ ಇಬ್ಬರೂ ಶ್ರಮಪಟ್ಟಿದ್ದಾರೆ. ಮತ್ತು ದೈತ್ಯರಿಗೆ ಸಿಕ್ಕದಂತೆ ದೇವತೆಗಳಿಗೆ ಸಿಕ್ಕಿದಂತೆ ಮುಂದೆ ಪರಮಾತ್ಮ ಮಾಡ್ತಾನೆ. ಮತ್ತು ಹಾಗಾದರೆ ಪಕ್ಷಪಾತ ಮಾಡ್ದ ಅಂತ ಒಂದು ದೋಷ ಬರೋ ಸಂಭವ ಇದೆ. ಅದಕ್ಕೇನು ಮಾಡ್ತಾರೆ, ಅವರಿಂದ ಒಂದು ಅಪರಾಧ ಮಾಡಿಸ್ತಾನೆ. ಯಾಕೆ ಮುಂಚೆ ಆದದ್ದು ಏನೇ ಬಂದರೂ ಪರಮಾತ್ಮನ ಅಪ್ಪಣೆಯನ್ನು ಪಡೆದುಕೊಂಡು ಸಮವಾಗಿ ಹಂಚಿಕೊಳ್ಳಬೇಕು ಅಂತ ಮುಂಚೆ ಇದ್ದದ್ದು ಒಂದು ಕರಾರಿತ್ತು. ಹಾಗಾಗಿ ಈಗ ಸುಮ್ಮನಿದ್ದ. ಆದ್ದರಿಂದ ದೈತ್ಯರ ಮೂಲಕ ಒಂದು ಅಪರಾಧ ಮಾಡಿಸ್ತಾರೆ, ಸತ್ಯಚ್ಯುತರು ಅಂತ. ಮಾತಿ ಏನು ಕೊಡ್ತಾರೋ ಆ ಮಾತಿಗೆ ತಪ್ಪಿದ್ದಾರೆ. ಆದ್ದರಿಂದ ಈ ಅಪರಾಧ ಮಾಡಿಸಿ ಶ್ರಮಪಟ್ಟರು ಒಂದು ನಾವೆಷ್ಟೇ ಶ್ರಮಪಟ್ಟರು ಮಾಡೋ ಒಂದು ಅಪರಾಧ ಅಷ್ಟೂ ಶ್ರಮವನ್ನು ಕಡಿದು ಹಾಕಿಬಿಡುತ್ತೆ. ಎಷ್ಟೇ ಶ್ರಮಪಟ್ಟರೂ ಕೂಡ ಇಲ್ಲ ಹಾಲಾಹಲ ವಿಷ ಸಹಿಸಿದ್ದಾರೆ. ಎಷ್ಟೇ ಶ್ರಮಪಟ್ಟರು ಮಾತಿಗೆ ತಪ್ಪಿದ್ರು, ಅದು ಒಂದೇ ಅಪರಾಧ ಅಮೃತ ದಕ್ಕದಂತೆ ಮಾಡಿದ ಪರಮಾತ್ಮ ಅಂಥೇಳಿ ಪರಮಾತ್ಮ ಪಕ್ಷಪಾತ ಮಾಡಿದ ಅನ್ನೋ ದೋಷಕ್ಕೆ ಅವಕಾಶ ಇಲ್ಲ. ಆದ್ದರಿಂದಲೇ ತೇಷಾಂ ಸತ್ಯಾಚಾಲನಾರ್ಥಂ ಸಮರ್ಥೋಪಿ ಅಸುರಾಣಾಂ ಸ್ವಹಸ್ತಾತ್ ಸುಧಾ ಅಮುಚತ್. ಪರಮಾತ್ಮ ತಾನು ಸಮರ್ಥ ಆದರೂ ಕೂಡ ತನ್ನ ಕೈಯಲ್ಲಿರುವ ಕೆಲಸವನ್ನು ಬಿಟ್ಟುಕೊಟ್ಟ. ಆದ್ದರಿಂದಾಗಿ ವಸ್ತುತ ಅವರ ನಿಯಮ ಏನು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಏನೇ ಆದರೂ ಪರಮಾತ್ಮನ ಅನುಮತಿ ಇಲ್ಲದೆ ಸ್ವೀಕಾರ ಮಾಡಬಾರದು. ಇದಕ್ಕೇನು ಪ್ರಮಾಣ ಏನು ಅಂದರೆ, ಅಸಾಸೀದ್ವಾರುಣಿ ದೇವಿ ಅಂಥೇಳಿ ಮಧ್ಯ ಬಂತು ಅನ್ನೋ ಪ್ರಸಂಗದಲ್ಲಿ ಅಸುರ ಜಗೃಹು ತಾಂ ವೈ ಹರೇ ಅನುಮತೇನತೆ ಅಂತ. ಹಿಂದ ಅಸುರರೇ ಎಷ್ಟು ಪೆದ್ದರು ಅಂದರೆ ಮದ್ಯ ಬೇಕಾದರೆ ಹಾಗೆ ತಗೊಂಡಿದ್ರೆ ಅವರಿಗೆ ಲಾಭ ಆಗ್ತಿತ್ತು. ಅಮೃತ ಪರಮಾತ್ಮನನ್ನು ಕೇಳಿ ಕೊಟ್ಟಿದ್ರೆ ಅಮೃತ ದಕ್ಕುತ್ತಿತ್ತು. ಆದರೆ ಅವರಿಗೆ ಮದ್ಯದ ಮೇಲೆ ಕಣ್ಣು ಬಿತ್ತು, ಅಮೃತದ ಮೇಲೆ ಕಣ್ಣು ಬೀಳಲಿಲ್ಲ ಅವರಿಗೆ. ಆದ್ದರಿಂದ ಅವರು ಅಪ್ಪಣೆ ಬೇಡಿಯೇ ಸ್ವೀಕಾರ ಮಾಡಬೇಕು ಅಂತ ಕರಾರು. ಆದರೆ ಅದನ್ನು ಮೀರಿದ್ದಾರೆ. ವಸ್ತುತಃ ಯಾರಿಗೆ ಯಾವುದು ಯೋಗ್ಯವೋ ಅದೇ ದಕ್ಕಿತ್ತು ಅಂತ ಹೇಳ್ತಾರೆ. ಅದರಿಂದಾಗಿ ದೇವತೆಗಳಿಗೆ ಅಮೃತ ಯೋಗ್ಯ, ಅದನ್ನು ಅವರಿಗೆ ಕೊಟ್ಟ, ಇದನ್ನು ಇವರಿಗೆ ಕೊಟ್ಟ. ಆದ್ದರಿಂದ ಯಾವುದೇ ರೀತಿಯಾಗಿ ಪಕ್ಷಪಾತ ಅವಕಾಶ ಇಲ್ಲ. ಈ ಅಂಶವನ್ನು ಸ್ಪಷ್ಟಪಡಿಸ್ಲಿಕ್ಕಾಗಿಯೇ ಪರಮಾತ್ಮ ಕೈಯಲ್ಲಿ ತಾನು ಪ್ರತಿಕ್ರಿಯೆ ಕೊಡದೆ ಸುಮ್ಮನಾಗಿದ್ದು ಹೊರತಾಗಿ ಪರಮಾತ್ಮ ಅಸಮರ್ಥ ಅಂತೇನು ಕಾರಣ ಅಲ್ಲ ಅಂತ ಇಷ್ಟು ಆಚಾರ್ಯ ವ್ಯಾಖ್ಯಾನ ಮಾಡಿ ಈ ರೂಪದ ಬಗ್ಗೆ ಹೇಳುವಾಗ ಸವೈ ಭಗವತ ಸಾಕ್ಷಾತ್ ವಿಷ್ಣೋ ಅಂಶಾಂಶ ಸಂಭವ ಅಂತ ಹೇಳ್ತಾರೆ. ಅಂಶಾಂಶ ಸಂಭವ ಎಂಬುದರ ಔಚಿತ್ಯ ಏನು ಅಂದರೆ, ಧನ್ವಂತರಿ ಅಂತ ಇಬ್ಬರಿದ್ದಾರೆ. ಒಂದು ಪರಮಾತ್ಮನ ಸಾಕ್ಷಾತ್ ಅವತಾರವೂ ಇದೆ, ಇನ್ನೊಂದು ಆವೇಶ ಅವತಾರ ಇದೆ. ದಿವೋದಾಸನ ಮಗ ಧನ್ವಂತರಿ ಅಂತ ಒಬ್ಬ ಇದ್ದಾನೆ, ರಾಜ. ಅವನು ಆಯುರ್ವೇದದ ಧನ್ವಂತರಿ ಆದ ಮೇಲೆ ಆಯುರ್ವೇದದ ವಿಸ್ತಾರವನ್ನು ಚರಗನಿಗಿಂತ ಮೊದಲು ವಿಸ್ತಾರ ಮಾಡಿದ ಆ ಮಹಾರಾಜ. ಅವನ ಒಳಗೂ ಕೂಡ ಪರಮಾತ್ಮನ ಆವೇಶ ಇತ್ತು. ಆದ್ದರಿಂದ ಅವನೆಲ್ಲ ಹೊರತು ಪರಮಾತ್ಮನೇ ಸಾಕ್ಷಾತ್ತಾಗಿ ಬಂದದ್ದು ಅಂತ ತಿಳಿಸ್ಲಿಕ್ಕೆ ಅಂಶಾಂಶ ಸಂಭವ ಅಂತ ಹೇಳಿದ್ದು ಅಲ್ಲ. ಮತ್ತು ನೇರವಾಗಿ ವಿಷ್ಣುರೇವ ಅಂತ ಹೇಳಬಹುದಿತ್ತು. ಅಂಶಾಂಶ ಅಂತ ಹೇಳಿದ್ದು ಯಾಕೆ ಅಂದರೆ ಒಂದು ಪ್ರಮೇಯ ವಿಶೇಷ ತೋರಿಸ್ಲಿಕ್ಕೆ ಅಂತ ಹೇಳ್ತಾರೆ. ಏನು ಅಂದರೆ, ಅಂಶ ಅಂದರೆ ರೂಪ, ವಿಷ್ಣೋ ಅಂಶ, ಪರಮಾತ್ಮನ ಅನಂತ ರೂಪಗಳಿದೆ. ಆ ಅನಂತ ರೂಪಗಳೆಲ್ಲ ಒಂದೇ, ಅದು ಅನಂತ ಆದರೂ ಒಂದು, ಇದು ವಿಶೇಷ. ಆದ್ದರಿಂದಾಗಿ ಅದರಲ್ಲಿ ಒಂದು ಈ ರೂಪ ಅಂತ ಒಂದು ಪ್ರಮೇಯ ವಿಶೇಷ ತಿಳಿಸ್ಲಿಕ್ಕೋಸ್ಕರ ಆ ಪದ ಆಡಿದ್ದು. ಆದ್ದರಿಂದ ಈ ರೀತಿಯಾಗಿ ಪರಮಾತ್ಮ
ಅವನ ಕೈಯಿಂದ ಅಮೃತ ಕಲಶವನ್ನು ಎಲ್ಲ ದೈತ್ಯರು ಅಪಹಾರ ಮಾಡ್ತಾರೆ. ಇನ್ನೊಂದು ಹೇಳಿದ್ದು ಆಯುರ್ವೇದ ದೃಕ್ ಅಂತ. ಆಯುರ್ವೇದ ಬಂದದ್ದೇ ಧನ್ವಂತರಿ ರೂಪಿ ಪರಮಾತ್ಮನಿಂದ. ಮುಂದೆ ಈ ದಿವೋದಾಸನ ಮಗ ಏನಿದ್ದ ಧನ್ವಂತರಿ ಅಂತ ಮಹಾರಾಜ, ಇವ ವಿಸ್ತಾರ ಮಾಡ್ತಾನೆ. ಮುಂದೆ ವಿಸ್ತಾರ ಮಾಡಿದ್ದು ಚರಕ ಸುಶ್ರುತ ಅಂತ, ಚರಕ ಸಂಹಿತ ಅಂತೆಲ್ಲ ಉಂಟು. ಆಯುರ್ವೇದದಲ್ಲಿ ಚರಕನಿಗೆ ತುಂಬ ಮಹತ್ವ ಉಂಟು. ಯಾಕೆ ಅಂದರೆ ಅವನು ಒಂದು ಮಾತು ಹೇಳ್ತಾನೆ, ವಿಷ್ಣು ಸಹಸ್ರಮೂರ್ಧಾನಂ ಅಂತ. ಜ್ವರಕ್ಕೆಲ್ಲ ಪಟ್ಟಿ ಕೊಡುವಾಗ ಒಂದಿಷ್ಟು ಜ್ವರಗಳಿಗೆ ಒಂದಿಷ್ಟು ಔಷಧಿಯನ್ನು ಪಟ್ಟಿ ಮಾಡ್ತಾನೆ. ಆದರೆ ಕೊನೆಯದಾಗ ಒಂದು ಮಾತು ಹೇಳ್ತಾನೆ, ಪ್ರತಿಯೊಂದು ಜ್ವರಕ್ಕೆ ಒಂದೊಂದು ಔಷಧಿ ಅಂತ ಪಟ್ಟಿ ಮಾಡ್ತಾ ಕೂತ್ರೆ ಔಷಧಿ ಪಟ್ಟಿ ಮಾಡೋಕ್ಕೂ ನನಗೆ ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ವಿಷ್ಣು ಸಹಸ್ರಮೂರ್ಧಾನಂ, ವಿಷ್ಣು ಸಹಸ್ರನಾಮ ಒಂದು ಹೇಳ್ರಿ, ಎಲ್ಲ ಜ್ವರಕ್ಕೂ ಅದೇ ಔಷಧಿ ಅಂತ ಹೇಳಿ ವಿಷ್ಣು ಸಹಸ್ರನಾಮದ ಗರಿಮೆಯನ್ನು ಸಾರಿದ ಈ ಚರಕ ಅಂತ ಹೇಳಿ ಇಷ್ಟು ವಿಸ್ತಾರ ಮಾಡಿ, ಮತ್ತಷ್ಟೇ ಅಲ್ಲ ಧನ್ವಂತರಿ ರೂಪಿ ಪರಮಾತ್ಮ ಆ ಮಂತ್ರವೂ ಕೂಡ ರೋಗತಾರಕ. ಇನ್ನೊಂದು ವಿಶೇಷ ಏನು ಅಂದರೆ, ಈ ಅಂಶ ಸ್ಪಷ್ಟಪಡಿಸೋದು ಆಚಾರ್ಯರು ಮಾತ್ರ. ಯಾಕೆಂದರೆ ತಂತ್ರಸಾರಕ್ಕಿಂತ ಮುಂಚೆ ಶಾರದಾ ತಿಲಕ ಅಂತ ದೊಡ್ಡ ತಂತ್ರಗ್ರಂಥ ಇತ್ತು. ಅದರಲ್ಲಿ ಎಲ್ಲ ದೇವತೆಗಳ ಮಂತ್ರ ಸಂಗ್ರಹ ಮಾಡಿದ್ದಾರೆ. ಎಲ್ಲಿ ಅಂದರೆ ಧೂಮಾವತಿ ಅಂತ ಒಂದು ಕ್ಷುದ್ರ ದೇವತೆ, ಧೂಮಾವತಿ ಸ್ವಾಹ ಅಂತ ಕ್ಷುದ್ರ ದೇವತೆ ಮಂತ್ರ ಸಂಗ್ರಹ ಮಾಡ್ತಾರೆ. ಧನ್ವಂತರಿ ಮಂತ್ರ ಸಂಗ್ರಹ ಮಾಡಲಿಲ್ಲ. ಅದನ್ನು ಮಾಡಿದ್ದ ಆಚಾರ್ಯರು ಮಾತ್ರ. ಆದ್ದರಿಂದ ಧನ್ವಂತರಿ ರೂಪಿ ಪರಮಾತ್ಮ ಆಯುರ್ವೇದ ದ್ರಷ್ಟಾರನೂ ಹೌದು, ಆದ್ದರಿಂದಲೇ ಅವನ ಮಂತ್ರ ರೋಗ ತಾರಕವೂ ಹೌದು. ಈ ರೀತಿಯಾಗಿ ಧನ್ವಂತರಿ ರೂಪಿ ಪರಮಾತ್ಮನ ಪ್ರಾದುರ್ಭಾವ ಆಗಿತ್ತು. ಇಷ್ಟಾದ ಮೇಲೆ ಇತಿ ತದ್ದೈನ್ಯಮಾಲೋಕ್ಯ ಭಗವಾನ್ ಭೃತ್ಯ ಕಾಮಕೃತ್ ಮಾ ಖಿದ್ಯತ ಮಿತೋರ್ಥಂ ವಹ ಸಾಧಯಿಷ್ಯೇ ಸ್ವಮಾಯಯ. ಭೃತ್ಯ ಕಾಮಕೃತ್ ಭಗವಾನ್ ತದ್ದೈನ್ಯಮಾಲೋಕ್ಯ. ಪಾಪ ದೇವತೆಗಳಿಗೆ ಮುಖ ತುಂಬ ಪೆಚ್ಚುಗೋಲು ಹಾಕ್ಕೊಂಡ್ರು ದೇವತೆಗಳು. ಮೊದಲ ಬಾರಿ ಹಾಲಾಹಲ ವಿಷ ಬಂದಾಗಲೂ ಪರಮಾತ್ಮನ ಪ್ರತಿಕ್ರಿಯೆ ಏನಿರಲಿಲ್ಲ. ಋತದೇವರ ಬಳಿ ಪ್ರಾರ್ಥನೆಗೆ ಹೋಗಿದ್ರು. ಈಗಲೂ ಪರಮಾತ್ಮ ಪ್ರತಿಕ್ರಿಯೆ ಕೊಡದೇ ಸುಮ್ಮನಾಗಿದ್ದಾನೆ. ಇವರಿಗೆ ಅದು ಖೇದ ಇಲ್ಲ, ಮುಗುಳ್ನಗ್ತಾ ಇದ್ದಾನೆ ದೇವತೆಗಳನ್ನು ನೋಡಿ. ತುಂಬ ಮೋರೆ ಪೆಚ್ಚಾಯಿತು ಅವ್ರದ್ದು. ಆ ಪರಮಾತ್ಮ ಹೇಳ್ತಾನೆ, ಮಾ ಖಿದ್ಯತ, ದುಃಖ ಪಡಬೇಡಿ, ಸ್ವಮಾಯಯ ಮಿಥಾಹ ಕಲಹಮುತ್ಪಾದ್ಯ ವಹ ಅರ್ಥಂ ಸಾಧಯಿಷ್ಯೇ ಇತ್ಯಾಹ ಅಂತ. ಇದೊಂದು ಒಳ್ಳೆ ಶತ್ರುಗಳ ಪರಾಜಯ ಹೇಗೆ ಮಾಡಬೇಕು ಅಂತ, ಪರಸ್ಪರ ಜಗಳ ಹುಟ್ಟಿಸಬೇಕು ಅಂತ. ಅದಕ್ಕೆ ಅವನೇನು ಮಾಡ್ತಾನೆ, ಮಾಯಯ, ನಾನು ನನ್ನ ಸಾಮರ್ಥ್ಯದಿಂದ ಮೋಹಿನಿ ರೂಪ ಧಾರಣೆ ಮಾಡುತ್ತೇನೆ, ಪರಸ್ಪರ ಜಗಳ ಹಚ್ಚಿ ಆ ಅಮೃತ ನಿಮಗೇ ದಕ್ಕಬೇಕು, ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಇಲ್ಲಿ ಒಂದು ಭೃತ್ಯ ಕಾಮಕೃತ್ ಅಂತ ಪದ ಆಡ್ತಾರೆ. ಒಂದು ವಿಶೇಷ ಅರ್ಥ ಇದೆ ಅಂತ ವ್ಯಾಖ್ಯಾನ ಮಾಡ್ತಾರೆ ಸತ್ಯಧರ್ಮರು. ಭೃತ್ಯ ಕಾಮಕೃನ್ ಅಭವತೀತಿ ಭೃತ್ಯ ಕಾಮಕೃತ್ ಅಂತ. ಸಾಮಾನ್ಯ ಭೃತ್ಯರು ರಾಜರು ಅಂತ ಇರ್ತಾರೆ, ಸೇವಕರು ಸೇವೆ ಮಾಡಿಸಿಕೊಳ್ಳವರು ಒಬ್ಬರು. ಸಾಮಾನ್ಯ ಸೇವಕರು ಯಾರಿರ್ತಾರೋ ಪಾಪ ಅವರು ತುಂಬ ಸ್ವಾಮಿಯ ಮೇಲೆ ತುಂಬ ನಿಷ್ಠೆ, ಅವರಿಗೆ ಇವರ ಮೇಲೆ ತಿರಸ್ಕಾರ. ಏನೇ ಕೆಲಸ ಮಾಡಿದರೂ ಕೂಡ ಆ ವೇತನ ಕಸಿದುಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಏನೇ ಒಂದು ರಜೆ ಕೇಳಿದಾಗಲೂ ಕೂಡ ಒಂದು ದಿನ ವೇತನ ಕಟ್ಟು ಅಂತ ತುಂಬ ಅವರ ಮೇಲೆ ಭಾವನೆ ಸರಿ ಇರೋದಿಲ್ಲ. ಪರಮಾತ್ಮ ಹಾಗೆ ಮಾಡಲಿಲ್ಲ ಅಂತ ಹೇಳ್ತಾರೆ. ಭೃತ್ಯ ಕಾಮಕೃನ್ನ ಭವತಿ ಅಂತ. ಅವನಿಗೆ ಭೃತ್ಯರು ಸೇವಕರು ದೇವತೆಗಳು. ನಿಮಗೆ ಅಮೃತ ದಕ್ಕಬೇಕು ಅಂದರೆ ನಿಮ್ಮ ಸಂಪತ್ತು ನನಗೆ ಕೊಡಿ ಅಂತ ಅವರವರ ವೇತನಕ್ಕೇನು ಅಪೇಕ್ಷೆ ಪಡೆದು ನಿಸ್ವಾರ್ಥವಾಗಿ ಪರಮಾತ್ಮ ಕೆಲಸ ಮಾಡಿಕೊಟ್ಟಾದ್ದರಿಂದ ಒಬ್ಬ ಭೃತ್ಯನ ಮೇಲೆ ಆ ಸ್ವಾಮಿಗಿರಬೇಕಾದ ಒಂದು ಭಾವನೆಯನ್ನು ಕೂಡ ವೇದವ್ಯಾಸರು ಇದರ ಮೂಲಕ ತೋರಿಸ್ತಾ ಇದ್ದಾರೆ ಅಂತ ಸತ್ಯಧರ್ಮರ ಅರ್ಥ ಮಾಡಿ, ಆಗ ದೈತ್ಯರ ಸ್ವಭಾವ ಏನು ಅಂದರೆ ಪಾಪ ಅಮೃತ ತೆಗೆದುಕೊಂಡರೂ ಕೂಡ ಕುಡಿಯಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಅಲ್ಲೇ ಗಲಾಟೆ ಶುರುವಾಗಿದೆ, ನಾ ಮೊದಲು ತಾ ಮೊದಲು ಅಂತ. ಮಿಥಃ ಕಲಿರಭೂತೇಷಾಂ ತದರ್ಥೇ ತರ್ಷಚೇತಸಾಂ ಅಹಂ ಪೂರ್ವಂ ನತ್ವಮಿತಿ ಪ್ರಭೋ. ತದರ್ಥೇ ತರ್ಷಚೇತಸಾಂ ಅದು ದುಷ್ಟರ ದೌರ್ಭಾಗ್ಯ. ಸಜ್ಜನರು ಏನನ್ನೂ ಅಪೇಕ್ಷೆ ಪಡಲ್ಲ, ಎಲ್ಲ ಅವರ ಕಾಲ ಬುಡಕ್ಕೆ ಪರಮಾತ್ಮ ತಂದು ಬೀಳಿಸ್ತಾನೆ. ದುಷ್ಟರು ಎಲ್ಲವೂ ಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಕೊನೆ ಜಗಳಾಡಿಕೊಂಡೇ ಇರ್ತಾರೆ. ತರ್ಷಚೇತಸಾಂ ತೇಷಾಂ ಮಿಥಃ
ಕಲಿರಭೂತ್, ಪರಸ್ಪರ ಆಸೆ ಪಟ್ಟಿದ್ದಾರೆ, ಜಗಳ ಆಗ್ತಾ ಇದೆ. ಯಾವುದಕ್ಕೆ ಜಗಳ ಅಂದರೆ ಅಹಂಪೂರಂ ಅಹಂಪೂರಂ ಅಂತ. ಮೊದಲು ನಾನು ಕುಡಿಬೇಕು, ತಾನು ಕುಡಿಬೇಕು ಅಂತಾರೆ. ಇವನು ಕೇಳ್ತಾನೆ, ಬಲಿ ಕೇಳ್ತಾನಲ್ಲ, ಯಾಕೆ ಮೊದಲು ನಾನು ದೈತ್ಯ ರಾಜ, ಮೊದಲು ನಾನೇ ಪಾನ ಮಾಡಬೇಕು ಅಂತ ಬಲಿ ಕೇಳಿದ್ರೆ ಉಳಿದವರು ಹೇಳ್ತಾರೆ, ವಿರೋಚನ ಅವರೆಲ್ಲ ಹಂಗಲ್ಲ, ಯಾರು ಅಮೃತ ಮೊದಲು ಅಪಹಾರ ಮಾಡಿದ್ದು ಅವ್ರು ಕುಡಿಬೇಕು ಅಂತ. ಅಲ್ಲಿ ಸಮಸ್ಯೆ ಏನಾಗಿತ್ತು ಅಂದರೆ ಅಪಹಾರ ಮಾಡಿದವರು ಯಾರು ಅಂತಲೇ ಗೊತ್ತಿಲ್ಲ. ಯಾಕೆಂದರೆ ಒಬ್ಬ ಚಿಕ್ಕಾಸುರ ಅಪಹಾರ ಮಾಡಿದ್ದ, ಅವನಿಂದ ಇನ್ನೊಬ್ಬ ಅಪಹಾರ ಮಾಡಿದ್ದ, ಒಟ್ಟು ಎಲ್ಲರೂ ಅಪಹಾರ ಮಾಡಿದ್ದು ನಾವೇ ಅಂತ ಭ್ರಾಂತಿಯಲ್ಲೇ ಇದ್ದಾರೆ. ಆದ್ದರಿಂದ ತ್ವಮ್ನ ನೀನು ಕಷ್ದಿಲ್ಲ, ನಾ ಕಷ್ದಿದ್ದು ಅಂತ ಗಲಾಟೆಯಲ್ಲೇ ವಾಕ್ಯಾರ್ಥ ಆಗ್ತಾ ಇದೆ ಅವ್ರದ್ದು. ಅಮೃತ ಮಾತ್ರ ಯಾರು ಕುಡಿತಾ ಇಲ್ಲ, ಜಗಳ ಆಡ್ತಾ ಇದ್ದಾರೆ. ದೇವತೆಗಳಿಗೆ ಒಳಗೊಳಗಿಂದ ಖುಷಿ, ಹೇಗಾದರೂ ಮಾಡಿ ಪರಮಾತ್ಮ ಪ್ರಾರ್ಥನೆ ಮಾಡುತ್ತಾರೆ, ದಯವಿಟ್ಟು ಹೆಂಗೆ ಜಗಳ ಆಗ್ತಾ ಇದೆ, ನಮಗೆ ಈ ಜಗಳ ನೋಡಿ ಖುಷಿಯಾಗಿದೆ, ಇನ್ನೂ ಖುಷಿಯಾಗಬೇಕು, ಅಮೃತ ದಕ್ಕಬೇಕು ಅಂತ. ಆಗ ಪರಮಾತ್ಮ ಮೋಹಿನಿ ರೂಪವನ್ನು ಧಾರಣೆ ಮಾಡ್ತಾನೆ. ದೇವಾಸ್ವಭಾಗಮರ್ಹಂತಿ ಯೇ ತುಲ್ಯಾಯಾಸ ಏತವಃ ಸತ್ರಯಾಗ ಇವೈತಸ್ಮಿನ್ ಏಷ ಧರ್ಮ ಸನಾತನಃ ಇತಿ ಸ್ವಾನ್ ಪ್ರತ್ಯಷೇಧನ್ ವೈ ದೈತೇಯಾ ಜಾತಮತ್ಸರಾಃ ದುರ್ಬಲಾಃ ಪ್ರಬಲಾನ್ ರಾಜನ್ ಗೃಹೀತ ಕಲಶಾನ್ ಮುಹುಃ. ಒಂದು ಬಣ ಏನಾಗಿತ್ತು, ಅಮೃತ ಮಥನದಲ್ಲಿ ದೇವತೆಗಳ ಪಾತ್ರವೂ ಇದೆ, ದೇವತೆಗಳಿಗೂ ಕೊಡಬೇಕು ಅಂತ ಒಂದು ಬಣದ ಗಲಾಟೆ ಶುರುವಾಗಿತ್ತು. ಜಾತಮತ್ಸರಾಃ ದುರ್ಬಲಾಃ ದೈತೇಯಾಃ ಗೃಹೀತ ಕಲಶಾನ್ ಪ್ರಬಲಾನ್ ಸ್ವಾನ್ ಸತ್ರಯಾಗೆ ಇವ ಏತಸ್ಮಿನ್ ತುಲ್ಯಾಯಾಸ ಹೇತವಃ ಯೇ ದೇವಾಃ ತೇ ಅಪಿ ಸ್ವಭಾಗಮರ್ಹಂತಿ ಅಂತ. ಪಾಪ ಚಿಕ್ಕ ಇದ್ದಾರೆ ಅಸುರರು, ಅವ್ರಿಗೆ ಪ್ರತಿಭಟನೆ ಮಾಡಲು ಶಕ್ತಿ ಇಲ್ಲ. ಅವರು ಇನ್ನೊಂದು ವಿಚಾರ ಮಾಡ್ತಾರೆ, ಸತ್ರಯಾಗ ಅಂತ ಒಂದಿದೆ, ಅನೇಕ ಯಜಮಾನರು ಸೇರಿ ಅನೇಕ ದಿನ ಯಾಗ ಮಾಡ್ತಾರೆ. ಆ ಯಾಗದ ಫಲಕ್ಕೆ ಹೇಗೆ ಎಲ್ಲರೂ ಪಾತ್ರಧಾರಿಗಳು, ಹಾಗೆ ತುಲ್ಯಾಯಾಸ ಹೇತವಃ ಅಂತ ಕಷ್ಟದಲ್ಲಿ ನಮ್ಮ ಪಾತ್ರವೂ ಇದೆ. ಪಾಪ ಅವರಿಗೆ ದೇವತೆಗಳಿಗೆ ದಕ್ಕಬೇಕು ಅಂತಲ್ಲ, ಈ ರೀತಿಯಾಗಾದರೂ ಹೇಳುವ ಮೂಲಕ ತಮಗೆ ದಕ್ಕಿಸಿಕೊಳ್ಳಬೇಕು ಅಂತ ಒಂದು ಕೂಟೋಪಾಯ ಮಾಡ್ತಾ ಇದ್ದಾರೆ. ಕಷ್ಟದಲ್ಲಿ ಸಮಾನರಾಗಿ ದೇವತೆಗಳು ಇದ್ದಾರೆ, ಆದ್ದರಿಂದ ತೇ ಅಪಿ ಸ್ವಭಾಗ ಬರಹಂತಿ ಅಂತ. ನೀವು ಮಾತ್ರ ಅಲ್ಲ, ದೇವತೆಗಳಿಗೂ ಒಂದು ಭಾಗ ಕೊಡಬೇಕು ಅಂತ ಅವರಲ್ಲಿ ಒಂದು ಬಣ. ಆದ್ದರಿಂದ ಏಷಃ ಸದಾತನಃ ಇತಿ ಪ್ರತ್ಯಷೇಧನ್ ಅಂತ ಅವರಿಗೆ ಹಂಚಬೇಕು, ಹಂಚೋ ಒಬ್ಬ ವ್ಯಕ್ತಿಯನ್ನು ಮಧ್ಯವರ್ತಿಯನ್ನು ಆಯ್ಕೆ ಮಾಡಿ ಅಂತ ಕೊನೆಯದಾಗ ಒಂದು ತೀರ್ಮಾನಕ್ಕೆ ಬರ್ತಾರೆ. ಮಧ್ಯವರ್ತಿ ಯಾರು ಅಂತ ಶುರು ಹುಡುಕಾಟ, ಮತ್ತಲ್ಲೂ ಕಲಹ, ನಾನಂಗಲ್ಲ ನೀನಂಗಲ್ಲ ಅಂತ ಕಲಹ ಆದಾಗ ಏತಸ್ಮಿನ್ನಂತರೇ ವಿಷ್ಣು ಸರ್ವೋಪಾಯ ವಿಧೀಶ್ವರಃ ಯೋಷಿದ್ರೂಪಮನಿರ್ದೇಶ್ಯಂ ದಧಾರ ಪರಮಾದ್ಭುತಂ ಪ್ರೇಕ್ಷಣೀಯೋತ್ಪಲಶ್ಯಾಮಂ ಸರ್ವಾವಯವ ಸುಂದರಂ ಸಮಾನಕರ್ಣಾಭರಣಂ ಸುಕಪೋಲೋನ್ನಸಾನನಂ ಮುಖಾಮೋದಾನುರಕ್ತಾಲಿ ಝಂಕಾರೋದ್ವಿಗ್ನಲೋಚನಂ ಬಿಭ್ರಸ್ವಕೇಶಭಾರೇಣ ಮಾಲಾಮುತ್ಫುಲ್ಲಮಲ್ಲಿಕಾಂ ಸುಗ್ರೀವಕಂಠಾಭರಣಂ ಸುಭುಜಾಂಗದಭೂಷಿತಂ ವಿರಜಾಂಬರಸಂವೀತಂ ಚಿತ್ರಂ ವದ್ವೀಯಶೋಭಯಾ ಕಾಂಚ್ಯಾ ಪ್ರವಿಲಸತ್ವಲ್ಗುಸ್ಫುಟಚ್ಚರಣನೂಪುರಂ ಸೌರೀಢಸ್ಮಿತವಿಕ್ಷಿಪ್ತಭ್ರೂವಿಲಾಸಾವಲೋಕನೈಃ ದೈತ್ಯಯೂಥಪಚೇತಸ್ಸು ಕಾಮಮುದ್ದೀಪಯನ್ಮುಹುಃ. ಏತಸ್ಮಿನ್ ಅಂತಾರೆ ಸರ್ವೋಪಾಯ ವಿಧೀಶ್ವರ. ಈಗ ಈ ಒಂದು ಕಲಹಕ್ಕೆ ಕಾಯ್ತಾ ಇದ್ದ, ಇವರಲ್ಲೇ ಮೊದಲು ಕಲಹ ಆರಂಭ ಆಗಿತ್ತು. ಒಳ್ಳೆ ಉಪಾಯ ಹೂಡಿದ ಪರಮಾತ್ಮ ಮೋಹಿನಿ ರೂಪವನ್ನು ಸ್ವೀಕಾರ ಮಾಡ್ತಾರೆ. ಪರಮಾತ್ಮ ಹೇಗಿತ್ತು ಅಂದರೆ ಪ್ರೇಕ್ಷಣೀಯ, ಅತ್ಯಂತ ಸುಂದರವಾದ ರೂಪ. ಉತ್ಪಲ ಶ್ಯಾಮಂ ಸರ್ವಾವಯವ ಸುಂದರ ಸಮಾನ ಕರ್ಣಾಭರಣಂ ಅಂತ ಹೇಳ್ತಾರೆ. ಉತ್ಪಲ ಶ್ಯಾಮ ಅಂತ ನೈದಿಲೆಯಂತೆ ಎಣ್ಣೆಗಪ್ಪು ಶ್ಯಾಮವರ್ಣದ ಪರಮಾತ್ಮ, ಸರ್ವಾವಯವ ಸುಂದರ, ಎಲ್ಲ ಪ್ರತಿಯೊಂದು ಅವಯವೂ ಕೂಡ ಲಕ್ಷಣೋಪೇತವಾಗಿತ್ತು. ಸಮಾನ ಕರ್ಣಾಭರಣಂ ಅಂತ ಕಿವಿಗಳು ಒಂದೇ ರೀತಿಯಾಗಿತ್ತು, ಆಭರಣವು ಒಂದೇ ರೀತಿಯಾಗಿತ್ತು. ಅಲ್ಲ ಏನಿಲ್ಲ, ಎಲ್ಲ ಕಿವಿಗಳು ಒಂದೇ ರೀತಿ ಅಲ್ವಾ ಅಂದರೆ ಅಭಿಪ್ರಾಯ ಆಭರಣ ಒಂದೇ ಅಂತ. ಎಲ್ಲರ ಕಿವಿ ಒಂದೇ ಆದರೂ ಕೂಡ ಆಭರಣ ಒಂದಿದ್ದ ಹಾಗೆ ಇನ್ನೊಂದಿರಬೇಕು ಅಂತಿಲ್ಲ.
ಮತ್ತು ಕೆಲವು ಸೂಕ್ಷ್ಮ ವ್ಯತ್ಯಾಸಗಳು ಇರುತ್ತೆ ಕಿವಿಯಲ್ಲಿ. ಪರಮಾತ್ಮನ ಆ ಎರಡು ಕಿವಿಗಳಲ್ಲಿ ಯಾವ ಸೂಕ್ಷ್ಮ ವ್ಯತ್ಯಾಸವೂ ಇರಲಿಲ್ಲ. ಆಭರಣದಲ್ಲೂ ಒಂದೂ ವ್ಯತ್ಯಾಸ ಇರಲಿಲ್ಲ. ಸುಕಪೋಲೋನ್ನ ಸಾನನಂ, ಎತ್ತರವಾದ ಮೂಗಿತ್ತು ಅಂತ. ಮೂಗು ಎತ್ತರ ಇರಬೇಕು, ಅದೊಂದು ಲಕ್ಷಣಶಾಸ್ತ್ರ. ಹೊಳ್ಳೆ ಎತ್ತರ ಅಲ್ಲ, ಮೂಗು ಎತ್ತರ ಇರಬೇಕು. ಮುಖಾಮೋದ ಅನುರಕ್ತ ಅಲಿ ಉದ್ವಿಗ್ನಲೋಚನಂ ಅಂತ. ಏನಾಗಿತ್ತು ಅಂದರೆ ಮುಖಾಮೋದ, ಒಂದು ಕಡೆ ಮಹಾಭಾರತದಲ್ಲಿ ವ್ಯಾಸರ ತಾಯಿ ಸತ್ಯವತಿ ದೇವಿಯರು, ಅವರಿಗೆ ಯೋಜನಾಗಂಧಿ ಅಂತ ಹೇಳ್ತಾರೆ. ಮೈಯ ಪರಿಮಳ ಯೋಜನೆ ತನಕ ಎಲ್ಲರ ಮೂಗಿಗೂ ಆ ಕಂಪು ಬಡಿತಾ ಇತ್ತಂತೆ. ಇಲ್ಲಿ ಪರಮಾತ್ಮನ ಮುಖಾಮೋದ, ಆ ಮುಖದ ಏನು ಕಂಪಿತ್ತು ಅದಕ್ಕೆ ಎಲ್ಲ ದುಂಬಿಗಳು ಝಂಕಾರ ಮಾಡ್ತಾ ಇದ್ವು ಅಂತೆ. ಆ ಸಾಮಾನ್ಯ ದುಂಬಿಗಳು ಯಾವಾಗ ಆ ಮಕರಂದ ಹೀರಬೇಕು, ಆ ಹೂವಿನ ಕಂಪಿಗೆ ಒಂದು ಝಂಕಾರ ಮಾಡುತ್ತೆ. ಝಂಕಾರ ಮಾಡಿತು ಅಂದರೆ ಒಳ್ಳೆ ಮಕರಂದ ಬಂತು ಅಂತ ಲೆಕ್ಕ. ಇಲ್ಲಿ ಹೂವುಗಳಿರಲಿಲ್ಲ, ಮುಖದ ಕಂಪಿಗೆ ಎಲ್ಲ ದುಂಬಿಗಳು ಝಂಕಾರ ಮಾಡ್ತಾ ಇತ್ತು. ಅಷ್ಟು ಸುಂದರವಾಗಿತ್ತು ಮುಖ. ಉದ್ವಿಗ್ನ ಲೋಚನಂತೆ. ಆ ಸೌಂದರ್ಯ ನೋಡಿ ದುಂಬಿಗಳ ಕಣ್ಣೇ ಆ ಕಡೆ ಈ ಕಡೆ ವಾಲ್ತಾ ಇತ್ತು. ಸ್ವಕೇಶ ಭಾರೇಣ ಉತ್ಫುಲ್ಲ ಮಲ್ಲಿಕಾಂ ಮಾಲಾಂ ಬಿಭ್ರತ್. ಎಲ್ಲ ಆ ಕೂದಲಿತ್ತಂತೆ. ಆ ಕೂದಲು ಹೇಗಿತ್ತು ಅಂದರೆ ಉತ್ಫುಲ್ಲ ಮಲ್ಲಿಕಾಂ, ಈ ಸೂರ್ಯೋದಯ ಆದಾಗ ಹೇಗೆ ಹೂವುಗಳು ಅರಳಿತ್ತು ಹಾಗಿತ್ತು. ಮಾಲಾಂ ಬಿಭ್ರತ್, ಒಂದು ಮಾಲೆಯನ್ನು ಧರಿಸಿದ್ದ ಪರಮಾತ್ಮ. ಸುಗ್ರೀವ ಕಂಠಾಭರಣಂ ಸುಭುಜಾಂಗದ ಭೂಷಣಂ ಅಂತ. ಆ ತೋಳಿನಲ್ಲಿ ಎಲ್ಲ ಆಭರಣಗಳನ್ನು ಧಾರಣೆ ಮಾಡಿದ್ದ. ಯಾವುದು ಆಭರಣ ಅಂದರೆ ನಾಗಮುರಿಗೆ ಅಂತ ಒಂದು ಯಾವುದು ಆಭರಣ, ಆ ಒಂದು ಆಭರಣವನ್ನು ಧಾರಣೆ ಮಾಡಿದ್ದ. ವಿರಜಾಂಬರ ಸಂವಿತಂ ಅಂತ ಒಳ್ಳೆ ಸೀರೆ ಹುಟ್ಟಿದ್ದ. ವಧ್ವೀಯ ಶೋಭಯ ಅಂತ ಎಷ್ಟು ಹೇಳ್ತಾರೆ ಅಂದರೆ, ವಧುವಿನ ಏನು ಒಂದು ಡಾಬಿರುತ್ತೆ ಆ ಟೊಂಕದ ಪಟ್ಟಿಯನ್ನು ಧಾರಣೆ ಮಾಡಿದ್ದ. ಪ್ರವಿಲಸತ್ ವಲ್ಗು ಚರಣ ನೂಪುರಂ ಅಂತ ಆ ಗೆಜ್ಜೆ ಕಾಲ್ಗಡಗ ಎಲ್ಲ ಧಾರಣೆ ಮಾಡಿದ್ದ. ಸೌರೀಢ ಸ್ಮಿತ ವಿಕ್ಷಿಪ್ತ, ಯಾವಾಗ ಅವನ ಪಾದ ಚಲನೆಯಿಂದ ಗೆಜ್ಜೆ ಧ್ವನಿ ಆಯಿತು, ಎಲ್ಲ ರಾಕ್ಷಸರಿಗೆ ಏನೋ ಅವ್ಯಕ್ತವಾದ ಆನಂದ. ಅಮೃತ ಅಮೃತ, ಯಾಕಂದರೆ ರಾಕ್ಷಸರ ಮನಸ್ಸೇ ಹಾಗೆ ಅಂತ, ಅದು ಕಪಿಯ ಮನಸ್ಸು ಅಂತ, ಒಮ್ಮಿದ್ದ ಹಾಗೆ ಒಮ್ಮಿರಲ್ಲ. ಅಮೃತಕ್ಕೋಸ್ಕರ ಜಗಳ ಆಡ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಕಾಲ್ಗೆಜ್ಜೆಯ ನಾದಕ್ಕೆ ಮೋಹಿತರಾಗಿ ಒಮ್ಮೆ ಧ್ಯಾನ ಮಾಡ್ತಾ ಕೂತಿದ್ದಾರೆ. ಕಾಲ್ಗೆಜ್ಜೆ ಯಾರದು ಅಂತ ಎಲ್ಲರ ವಿಚಾರ ಹೋಯಿತು. ಅಮೃತ ಇಟ್ಟಿದ್ದಾರೆ, ಆ ಕಡೆ ವಿಚಾರವೇ ಇಲ್ಲ. ಸೌರೀಢ ಸ್ಮಿತ ವಿಕ್ಷಿಪ್ತ ಭ್ರೂವಿಲಾಸಾವಲೋಕನೆ ಅಂತ ಹೇಳ್ತಾರೆ. ನಾಚಿಕೆಯಿಂದ ಮುಗುಳ್ನಕ್ಕ ಈ ಎಲ್ಲರ ಸ್ಥಿತಿಯನ್ನು ನೋಡಿ. ಮತ್ತೆ ಆ ಹುಬ್ಬು ಹಾರಿಸ್ತಾ ಇದ್ದ ಪರಮಾತ್ಮ. ಮುಹು ಮುಹುಹು ದೈತ್ಯ ಯೂಥಪಚೇತತ್ಸು ಕಾಮಂ ಉದ್ದೀಪಯನ್. ಅವರಿಗೆ ಅಮೃತದ ಮೇಲೆ ಆಸೆ ಹೋಗಿ ಮೋಹಿನಿಯ ಮೇಲೆ ಆಸೆ ಕನ್ವರ್ಟ್ ಆಯಿತು. ಅಲ್ಲಿಗ ಅಮೃತದ ಮೇಲಿನ ಜಗಳ ಮುಂದೆ ಸ್ತ್ರೀ ಜಗಳವಾಗಿ ಪರಿವರ್ತನೆ ಹೊಂದುವ ಕಾಲ ಬಂದಿತ್ತು. ಪರಮಾದ್ಭುತಂ ಅನಿರುದ್ದೇಶ್ಯಂ ಯೋಷಿದ್ರೂಪಂ, ಅನಿರುದ್ದೇಶ್ಯಂ ಅಂತ ಹೇಳ್ತಾರೆ. ಇಷ್ಟು ಹೇಳಿದ್ರೂ ನಮಗೆ ಇನ್ನೂ ಏನು ಹೇಳೋಕ್ಕಾಗ್ತಿಲ್ಲ. ಅಷ್ಟು ಸುಂದರವಾದ ರೂಪದ ಮೋಹಿನಿ ರೂಪದ ಪರಮಾತ್ಮ ನಾರಾಯಣಿ ರೂಪ ಅಂತ ಇನ್ನೊಂದು ಕರೀತಾರೆ. ಆ ರೂಪದಿಂದ ಪರಮಾತ್ಮ ವ್ಯಕ್ತನಾಗ್ತಾನೆ. ತೇನ್ಯೋನ್ಯತ ಸುಧಾ ಪಾತ್ರಂ ಹರಂತ್ಯಸ್ತ್ಯಕ್ತ ಸೌಹೃದಾಃ ಕ್ಷಿಪಂತೋ ದಸ್ಯುಧರ್ಮೇಣ ಆಯಾಂತೀಂ ದದೃಶು ಸ್ತ್ರಿಯಂ. ದಸ್ಯುಧರ್ಮೇಣ ತ್ಯಕ್ತ ಸೌಹೃದಾಃ ಅಂತ ಪರಸ್ಪರ ಅಣ್ಣ ತಮ್ಮಂದಿರು ಕಳ್ಳರ ಹಾಗೆ ಪರಸ್ಪರ ಬೈದುಕೊಳ್ತಾ ಇದ್ದರು. ಸುಧಾಪಾತ್ರಂ ಹರಂತ ಕ್ಷಿಪಂತ ಸಂತಹ, ಒಬ್ಬರಿಂದ ಒಬ್ಬರು ಕಸಿದು ಫೈಟಿಂಗ್ ಮಾಡ್ತಾ ಇದ್ರು. ಸ್ವಲ್ಪ ಸ್ವಲ್ಪ ಗಾಯಗಳು ಆಗಿತ್ತು. ಆಯಾಂತೀಂ ಸ್ತ್ರೀಯಂ ದದೃಶು ಅಂತ ಮೋಹಿನಿ ರೂಪದ ಪರಮಾತ್ಮನನ್ನು ನೋಡ್ತಾರೆ. ನೋಡಿ ಎಲ್ಲರದು ಒಂದೇ ಉದ್ಗಾರ. ಅಹೋ ರೂಪಮಹೋ ಧಾಮ ಅಹೋ ಅಸ್ಯಾನವಂ ವಯಃ ಇತಿ ತೇ ತಾಮಭಿದ್ರುತ್ಯ ಪಪ್ರಚ್ಯುಃ ಜಾತಹೃಚ್ಛಯಾಃ. ಅಸ್ಯಾಹ ರೂಪಮಹೋ ಧಾಮ ಅಹೋ ವಯಃ ಅಹೋ ಅಂತ ಹೇಳಿದು ಆಶ್ಚರ್ಯ. ಒಳ್ಳೆ ಕಾಂತಿ, ಒಳ್ಳೆಯ ವಯಸ್ಸು, ನಂಗೆ ಅಮೃತ ಬೇಡ, ನೀನೇ ಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿ ಅಭಿದ್ರುತ್ಯ ಪಪ್ರಚ್ಯು, ಅವಳ ಹತ್ತಿರ ಹೋಗಿ ಕೆಲವು ಪ್ರಶ್ನೆಗಳು ಕೇಳ್ತಾರೆ. ಕಾತ್ವಂ ಕಂಜಫಲಾ ಸಾಕ್ಷಿ ಕುತೋ ವಾ ಕಿಂ ಚಿಕೀರ್ಷಸಿ ಕಸ್ಯಾಪಿ ವದ ವಾಮೋರು ಮತ್ನಂತೀವ ಮನಾಂಸಿನಃ. ಕಂಜಫಲಾ ಸಾಕ್ಷಿ ಅಂತ
ಈ ಕಮಲದ ದಳ ಹೇಗೆ ವಿಶಾಲವಾಗಿತ್ತು, ನಿನ್ನ ಕಣ್ಣು ವಿಶಾಲವಾಗಿದೆ. ತ್ವಂಕ, ನೀನು ಯಾರ ಮಗಳು? ಕುತಃ ಕಿಂ ಚಿಕೀರ್ಷಿಸಿ, ಎಲ್ಲಿಂದ ಬಂದದ್ದು, ಏನು ನಿನ್ನ ಉದ್ದೇಶ? ನಹ ಮನಾಂಸಿ ಮಥ್ನತಿ ಅಂತ, ನಾವು ಸಮುದ್ರ ಮಥನ ಮಾಡಿ ಸುಸ್ತಾಗಿದ್ದೇವೆ. ನಾವು ಅಷ್ಟು ಜನ ಸಮುದ್ರ ಮಥನ ಮಾಡಿದರೆ ಅಮೃತ ಈಗ ದಕ್ಕಿದೆ, ಅದು ಅಪಹಾರ ಮಾಡಿದ್ದು. ನೀನೊಬ್ಬಳೇ ನಮ್ಮೆಲ್ಲರ ಮನಸ್ಸನ್ನು ಮಥನ ಮಾಡಿ ಕ್ಷೋಭೆಗೊಳಿಸ್ತಾ ಇದೆಯಾ, ನೀನು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ನೂನಂ ತ್ವಂ ವಿಧಿನಾ ಶುಭ್ರು ಪ್ರೇಷಿತಾ ಶಿಶರೀರಿಣಾಂ ಸರ್ವೇಂದ್ರಿಯ ಮನಃ ಪ್ರೀತಿಂ ವಿಧಾತುಂ ಸಘೃಣೇನ ಕಿಂ ಅಂತ. ಕೆಲವೊಮ್ಮೆ ದೈತ್ಯರಿಗೂ ಸ್ವಲ್ಪ ಕೆಲವು ದೇವತೆಗಳನ್ನು ಹೊಗಳಬೇಕು ಅಂತ ಅನಿಸುತ್ತೆ. ಬ್ರಹ್ಮದೇವರನ್ನು ಹೊಗಳುತ್ತಾರೆ. ಹೇ ಶುಭ್ರು, ತ್ವಂ ನೂನಂ ಸಘೃಣೇನ ವಿಧಿನಾ ಶರೀರಿಣಾಂ ಸರ್ವೇಂದ್ರಿಯ ಮನಃ ಪ್ರೀತಿಂ ವಿಧಾತುಂ ಪ್ರೇಷಿತಾಸಿ ಕಿಂ. ಬಹುಶಃ ಬ್ರಹ್ಮದೇವರು ನಮ್ಗೆ ಇದೊಂದೇ ಒಳ್ಳೆ ಕೆಲಸ ಮಾಡಿದ್ದು. ಬಹುಶಃ ನಮಗೆಲ್ಲ ಇಂದ್ರಿಯಕ್ಕೂ ಮನಸ್ಸಿಗೂ ತೃಪ್ತಿಯನ್ನು ಕೊಡಲಿಕ್ಕೆ ಬ್ರಹ್ಮದೇವರೇ ನಿನ್ನ ಸೃಷ್ಟಿ ಮಾಡಿ ಕಳಿಸಿರಬೇಕು ಅಂತ ಬ್ರಹ್ಮದೇವರನ್ನು ಹೊಗಳುತ್ತಾರೆ. ಹೊಗಳಿ ವಯಂ ಕಶ್ಯಪದಾಯಾದಾಹ ಭ್ರಾತರಃ ಕೃತ ಪೌರುಷಾಃ ವಿಭಜಸ್ವ ಯಥಾ ನ್ಯಾಯಂ ನೈವ ಖೇದೋ ಯಥಾ ಭವೇತ್. ಆ ಮಧ್ಯವರ್ತಿ ನೀನೇ ಆಗಬೇಕು ಅಂತ ಪ್ರಸ್ತಾವ ಇಡ್ತಾರೆ. ವಯಂ ಕಶ್ಯಪದಾಯಾದಾಹ ಅಂತ, ನಾವು ಕಶ್ಯಪರ ಮಕ್ಕಳು. ಭ್ರಾತರಃ ಕೃತ ಪೌರುಷಾಃ ಭೇದ ಯಥಾ ನೈವ ಭವೇತ್ ಯಥಾ ನ್ಯಾಯಂ ವಿಭಜಸ್ವ. ನಮ್ಮೆಲ್ಲರ ಮಧ್ಯಕ್ಕೆ ಜಗಳ ಆರಂಭ ಆಗಿದೆ, ಜಗಳ ಆಗದ ಹಾಗೆ ನೀ ಮಧ್ಯವರ್ತಿಯಾಗಿ ಅಮೃತ ಹಂಚಬೇಕು ಅಂತ. ಅಲ್ಲಿಗೆ ಪರಮಾತ್ಮ ಇವರು ಬಿದ್ದರು ಅಂತ, ಹಳ್ಳಕ್ಕೆ ಬೀಳಲಿ ಅಂತ ಕಾಯ್ತಾ ಇರ್ತಾನೆ. ಇವರೇ ಬಿದ್ದಿದ್ದಾರೆ. ಇಷ್ಟು ಆಶ್ಚರ್ಯ ಅಂದರೆ, ಪರಮಾತ್ಮ ನನ್ನನ್ನು ನಂಬಬೇಡಿ ಅಂತ ಬಾರಿ ಬಾರಿ ಒತ್ತಿ ಹೇಳ್ತಾನೆ, ಆದರೂ ನಂಬುತ್ತಾರೆ, ಹಳ್ಳಕ್ಕೆ ಖಂಡಿತ ಖಾಯಮಾಗಿ ಬಿಡುತ್ತಾರೆ. ಇಷ್ಟು ಆದ್ದರಿಂದ ನೀನೇ ಮಧ್ಯವರ್ತಿಯಾಗಬೇಕು ಅಂತ ಮೋಹಿನಿ ರೂಪರ ಪರಮಾತ್ಮನ ಬಳಿ ಪ್ರಾರ್ಥನೆ ಮಾಡ್ತಾರೆ. ಶ್ರೀ ಶುಕೌವಾಚ ಇತ್ಯುಪಮಂತ್ರಿತೋ ದೈತ್ಯೈಃ ಮಾಯಾಯೋಷಿದ್ವಪುರ್ಹರಿಃ ಪ್ರಹಸ್ಯ ರುಚಿರಾ ಪಾಂಗೈಃ ನಿರೀಕ್ಷನ್ನಿದಮಬ್ರವೀತ್. ಪಾಪ ಎಲ್ಲ ದೇವತೆಗಳು ಹೊಟ್ಟೆ ಹುಣ್ಣಾಗುವ ಹಾಗೆ ನಗ್ತಾ ಇದ್ದಾರೆ. ಅವರಿಗೆಲ್ಲ ನಿಲೆಯೋ ಗೊತ್ತಿತ್ತು. ಮಾಯಾಯೋಷಿದ್ವಪು ಹರಿಹಿ ಪ್ರಹಸ್ಯ ಅಂತ, ಅವನು ಒಂದು ಮುಗುಳು ನಗ್ತಾನೆ, ಎಲ್ಲರೂ ಗಟ್ಟಿಯಾಗಿ ನಗ್ತಾ ಇದ್ದಾರೆ. ಪಾಪ ಈ ಪೆದ್ದರಿಗೆ ಗೊತ್ತೇ ಇಲ್ಲ ಯಾಕೆ ನಗ್ತಾ ಇದ್ದಾರೆ. ಪಾಪ ಅವ್ರ ವಿಚಾರ ಏನು ಅಂದರೆ, ಓಹೋ ಈ ದುಃಖವನ್ನು ಹೇಗೆ ವ್ಯಕ್ತಪಡಿಸಬೇಕು ಅಂತ. ಪಾಪ ದೇವತೆಗಳು ಅಳ್ಳಿಕ್ಕಾಗಲ್ಲ, ಹೊಟ್ಟೆ ಕಿಚ್ಚು, ಅದಕ್ಕೆ ನಗುವ ಮೂಲಕ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಪಾಪ ಇವರೇನೋ ಆಲೋಚನೆ ಇವ್ರದ್ದು. ರುಚಿರ ಪಾಂಗೈಹಿ ನಿರೀಕ್ಷ ನಿರಮಬ್ರಮಿತ್, ಅವರಿಗೆಲ್ಲ ಇನ್ನೂ ಮೋಹಗೊಳಿಸುವ ಒಂದು ಕುಡಿನೋಟ ಬೀರ್ತಾ ಪರಮಾತ್ಮ ಈ ಮಾತನ್ನು ಹೇಳ್ತಾನೆ. ಏನು ಅಂದರೆ, ಕಥಂ ಕಶ್ಯಪದಾಯಾದಾಹ ಪುಂಶ್ಚಲ್ಯಾಂ ಮಯಿ ಸಂಗತಾಃ ವಿಶ್ವಾಸಂ ಪಂಡಿತಾ ಜಾತು ಕಾಮಿನೀಷು ನಯಾಂತಿ. ಹೇಳ್ತಾನೆ ಎಲ್ಲ ಮೂರ್ಖರ, ಹೇ ಕಶ್ಯಪದಾಯಾದಾಹ ಪುಂಶ್ಚಲ್ಯಾಂ ಮಯಿ ಕಥಂ ಸಂಗತಾಃ ಅಂತ. ಸ್ತ್ರೀಯರ ಸ್ವಭಾವ ಬ್ರಹ್ಮನಿಗೂ ಗೊತ್ತಿಲ್ಲ, ಒಮ್ಮಿದ್ದ ಹಾಗೆ ಒಮ್ಮಿರಲ್ಲ. ಮೈ ಕಥಂ ಸಂಗತಾಃ, ನಾನು ನಿಮ್ಗೆ ಅಪರಿಚಿತಳು, ನನ್ನಲ್ಲಿ ಹೇಗೆ ನೀವು ಇಷ್ಟು ವಿಶ್ವಾಸ ಇಡ್ತಾ ಇದ್ದೀರಾ? ಯಾಕೆ ಅಂದರೆ ಪಂಡಿತಾಃ ಜಾತು ಕಾಮಿನೀಷು ವಿಶ್ವಾಸಂ ನಯಾಂತಿ. ದೊಡ್ಡ ದೊಡ್ಡ ಜ್ಞಾನಿಗಳು ನೀವೆಲ್ಲ, ಅತಿ ದೊಡ್ಡ, ಹೆಂಗೆ ಇವಾಗ ತಮಾಷೆ ಮಾಡಿದ್ದು, ನೀವೆಲ್ಲ ತುಂಬ ದೊಡ್ಡ ಮಟ್ಟದ ಬುದ್ಧಿವಂತರು, ಬುದ್ಧಿಜೀವಿಗಳು ನೀವು. ಆದರೆ ಎಲ್ಲೂ ಸ್ತ್ರೀಯರಲ್ಲಿ ಯಾರು ವಿಶ್ವಾಸ ಇಡಬಾರ್ದು. ಯಾಕೆ ನೀವು ವಿಶ್ವಾಸ ಇಡ್ತಾ ಇದ್ದೀರಾ? ಸಾಲಾವೃಕಾಣಾಂ ಸ್ತ್ರೀಣಾಂ ಚ ಸ್ವೈರಿಣೀನಾಂ ಸುರದ್ವಿಷಃ ಸಖ್ಯಾನ್ಯಾಹುಃ ಅನಿತ್ಯಾನಿ ನೂತ್ನಂ ವಿಚಿನ್ವತಾಂ ಸಾಲಾವೃಕಾಣಾಂ ಅಂತ. ಸ್ತ್ರೀಯರು ಹೇಗೆ ಅಂದರೆ ನಾಯಿಗಳು ಹಾಗೂ ಕಪಿಗಳ ಹಾಗೆ, ದುಷ್ಟ ಸ್ತ್ರೀಯರ ಬಗ್ಗೆ ಮಾತಾಡಿದ್ದು. ನಾಯಿಗಳು ಕಪಿಗಳ ಹಾಗೆ, ಸ್ವೈರಿಣೀನ ಸ್ವೇಚ್ಛಾಹಾರಿಗಳು. ಕಪಿ ಮತ್ತು ನಾಯಿ ಒಂದು ಕಡೆ ಇರೋದಿಲ್ಲ, ಎಲ್ಲ ಆಹಾರ ಬಿಡುತ್ತೋ ಅಲ್ಲಿ ಹೋಗ್ತಾ ಇರುತ್ತೆ. ಹಾಗೆ ನೂತ್ನಂ ಹೊಸದಾಗಿ ಏನೇನು ಬೇಕೋ ಅಲ್ಲಲ್ಲಿ ಎಲ್ಲ ಕೆಲವು ಸ್ತ್ರೀಯರು ತಿರುಗ್ತಾ ಇರ್ತಾರೆ. ಅಂತಹ ಸ್ತ್ರೀಣಾನು ಸಖ್ಯಾನಿ ಅನಿತ್ಯಾನಿ ಅಂತ. ಆದ್ದರಿಂದ ಅವರನ್ನು ನಂಬಿದರೆ ನಿಮ್ಮ ಗತಿ ಯಮರಾಜನ ಮನೆಗೆ ಸೇರ್ತೀರಿ ಅಂತ ಎಲ್ಲ ಪಂಡಿತರ ನುಡಿ ಇದೆ. ಇಷ್ಟು ಗೊತ್ತಿದ್ದು ನನ್ನ ಮೇಲೆ ವಿಶ್ವಾಸ ಯಾಕೆ ಇಡ್ತಾ ಇದ್ದೀರಾ
ಅಂತ ಇಷ್ಟು ಹೇಳಿದ್ರೂ ಕೂಡ ಇತಿ ತೇ ಕ್ಷೇಲಿತೈಸ್ತಸ್ಯಾಃ ಅಶ್ವಸ್ತ ಮನಸೋಸುರಾಃ ಜಹಸುಲ್ ಭಾವಗಂಭೀರಂ ದದುಶ್ಚಾಮೃತಭಾಜನಂ ತಸ್ಯಾಃ ಕ್ಷೇಲಿತೈಃ ಅಶ್ವಸ್ತ ಮನಸಃ ಅಂತ. ಏನು ಆಶ್ಚರ್ಯ ಅಂದರೆ ಕ್ಷೇಲಿತ ಅಂತ ಹೇಳ್ತಾರೆ. ಸಾಮಾನ್ಯ ಛಲ ಮಾತು ಅಂತ, ಆಡಿದ್ದು ಮೋಸದ ಮಾತು, ಅದು ಬೆರಗುಗೊಳಿಸುತ್ತೆ ಇವ್ರನ್ನ. ಇವ್ರಿಗೆ ಇನ್ನೂ ನಂಬಿಕೆ ಜಾಸ್ತಿ ಆಯ್ತು ಆ ಮಾತು ಕೇಳಿ. ಭಾವಗಂಭೀರಂ ಜಹಸುಹು ಅಮೃತ ಭಾಜನಂ ದದುಹು ಅಂತ. ಅಮೃತವನ್ನೇ ಕೊಟ್ಟು ಬಿಡ್ತಾರೆ, ಬೇರೆ ಏನು ಮಾತಾಡಲ್ಲ. ಮಾತು ಆಮೇಲೆ ಈ ಮಾತು ಕೇಳಿ ಏನೋ ಉತ್ಸಾಹ ಜಾಸ್ತಿಯಾಗಿ ಅಮೃತವನ್ನೇ ಕೊಟ್ಟು ಬಿಡ್ತಾರೆ. ಆಗ ತತೋ ಗೃಹೀತ್ವಾ ಅಮೃತ ಭಾಜನಂ ಹರಿಃ ಬಭಾಷ ಈಶ ಸ್ಮಿತ ಶೋಭಯಾ ಗಿರಾ ಯದ್ಯಭ್ಯುಪೇತಂ ಕ್ವಚ ಸಾಧ್ವ ಸಾಧು ವಾ ಕೃತಂ ಮಯಾ ವೋ ವಿಭಜೆ ಸುಧಾಮಿಮಾಂ. ಆ ಪರಮಾತ್ಮ ಒಂದು ಕರಾರು ಹಾಕ್ತಾನೆ. ತತಃ ಅಮೃತ ಭಾಜನಂ ಗೃಹೀತ್ವ, ಪರಮಾತ್ಮ ಅಮೃತ ಪಾತ್ರೆಯನ್ನು ತೆಗೆದುಕೊಂಡು ಈಶತ್ ಸ್ಮಿತ ಶೋಭಯ ಗಿರಾ ಬಭಾಷೆ ಮಯಾ ಕ್ವಚ ಸಾಧು ಅಸಾಧು ವಾ ಕೃತಂ ವಹ ಅಭ್ಯುಪೇತಂ ಯದಿ ಇಮಾಂ ಸುಧಾಂ ವಿಭಜೆ. ನಾನು ಏನೇ ಮಾಡಿದ್ರು, ತಪ್ಪು ಮಾಡಿದ್ರು ಸರಿ ಮಾಡಿದ್ರು, ನೀವು ಸರಿ ಅಂತಂದುಕೊಂಡು ನನಗೆ ಪ್ರತಿಕ್ರಿಯಿಸಬಾರದು, ನನ್ನನ್ನು ಓಲೈಸಬೇಕು. ನೀವು ಈ ರೀತಿಯಾಗಿ ಮಾಡಿದರೆ ನಾನು ಅಮೃತ ಖಂಡಿತ ಹಂಚುತ್ತೇನೆ, ನಿಮಗೇನು ಇದು ಬೇಡ ಅಂತ ಹೇಳಿ ಪರಮಾತ್ಮ ಮಾತಾಡಿದರೆ ಎಲ್ಲರೂ ಕೂಡ ತೆಪ್ಪಗೆ ಅಪ್ಪಣೆ ಕೊಡ್ತಾರೆ. ಆಗ ಪರಮಾತ್ಮ ಹೇಳ್ತಾನೆ, ಹೀಗೆಲ್ಲ ಅಮೃತ ಪಾನ ಮಾಡಲಿಕ್ಕೆ ಆಗೋದಿಲ್ಲ, ಒಂದು ಸ್ವಲ್ಪ ಸ್ನಾನ ಮಾಡಿಕೊಂಡು, ಸ್ನಾನದ ಒಂದು ಹೊಸ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಎಲ್ಲ ದಾನ ಮಾಡಿಕೊಂಡು ಬನ್ನಿ, ಆಗ ಅಮೃತವನ್ನು ಪಾನ ಮಾಡಿ ಅಂತ ಹೇಳಿ ಎಲ್ಲ ಹೇಳಿದಾಗ ಎಲ್ಲರೂ ಕೂಡ ಸ್ನಾನ ಎಲ್ಲ ಸಿದ್ಧರಾಗಿ ಎಲ್ಲ ದೇವತೆಗಳ ಗುಂಪು ದೈತ್ಯರ ಗುಂಪು ಸ್ನಾನ ಎಲ್ಲ ಮಾಡಿಕೊಂಡು ಬರ್ತಾರೆ. ಅಸುರಾಣಾಂ ಸುಧಾದಾನಂ ಸರ್ಪಾಣಾಮಿವ ದುರ್ನಯಂ ಮತ್ವಾ ಜಾತಿ ನೃಶಂಸಾನಾಂ ನತಾನ್ ವ್ಯಭಜದಚ್ಯುತಃ. ಜಾತಿ ನೃಶಂಸಾನಾಂ ಸರ್ಪಾಣಾಂ ಸುಧಾದಾನಮಿವ ಅಂತ ಎಲ್ಲರೂ ಬೆಕ್ಕುಗಳಿಗೆ ಹಾಲನ್ನು ಕೊಡ್ತಾ ಇರ್ತಾರೆ. ಯಾರಾದರೂ ಹಾವು ಹೋಗ್ತಾ ಇದ್ದರೆ ಆ ದಿನ ಬೆಕ್ಕು ಬಂದಿಲ್ಲ ಅಂಥೇಳಿ ಹಾವನ್ನು ಕರೆದುಕೊಂಡು ಯಾರೂ ಮನೆಯಲ್ಲಿ ಹಾಲು ಎರೆಯಲ್ಲ ಹಾವಿಗೆ. ಯಾಕೆ ಅಂದರೆ ಜಾತಿ ನೃಶಂಸಾನಾಂ ಹುಟ್ಟಿನಿಂದಲೇ ಕ್ರೂರತ್ವ ಜೊತೆಗೆ ಸೇರಿಕೊಂಡಿರುತ್ತೆ. ಹಾಗೆ ಅಸುರಾಣಾಂ ಸುಧಾದಾನಂ ದುರ್ನಯಂ ಅಂತ ಇವರಿಗೆ ಕೊಟ್ಟರೆ ಹಾವಿಗೆ ಕೊಟ್ಟ ಹಾಗೆ. ಹಾವು ಅಷ್ಟು ಹಾವಿನ ಒಂದು ಸ್ವಭಾವ ಅಂತ. ಕೆಲವು ಹಾವುಗಳಿರುತ್ತೆ, ನೀವು ಮೊದಲೇ ಕಚ್ಚಲ್ಲ, ಯಾಕೆ ಮೊದಲೇ ಕಚ್ಚಿದರೆ ಹಾಲು ಕುಡಿಯೋಕೆ ಆಗಲ್ಲ ಅಂತ. ಹಾಲು ಫುಲ್ ಕುಡಿದ ಮೇಲೆ ಕಚ್ಚಿ ನಿಮ್ಮ ಪ್ರಾಣವನ್ನು ಹೀರ್ಕೊಂಡು ಹೋಗುತ್ತೆ ಅಂತ. ಹಾಗೆಲ್ಲ ದೈತ್ಯರು. ಅದರಿಂದಾಗಿ ತಾನು ಅಸುರಾನ್ನ ವ್ಯಭಜತು, ಏನೇ ಮಾಡಿದರೂ ಅಮೃತ ಹಂಚೋದಿಲ್ಲ. ಯಾಕೆಂದರೆ ತಾನು ಏನೇ ಮಾಡಿದ್ರೂ ಕೂಡ ದೈತ್ಯರು ಒಪ್ಪೇ ಒಪ್ತಾರೆ. ಆದ್ದರಿಂದ ಯಾಕೆ ದೈತ್ಯರು ಹೇಳಿದ್ದು ಯಥಾ ನ್ಯಾಯಂ ವಿಭಜಸ್ವ, ಯಾವುದು ಸರಿಯೋ ಅದನ್ನು ಮಾಡುವ ದೈತ್ಯರೇ ಪೆದರು ಹೇಳಿದ್ದಾರೆ. ಯಾವುದು ಸರಿ ಅಂದರೆ ಇವರಿಗೆ ಹಂಚಬಾರದು, ಅವರಿಗೆ ಹಂಚಬೇಕು. ದೈತ್ಯರ ಮಾತಿಂದಲೇ ಇದು ಒಪ್ಪಿಗೆ ಇರೋದರಿಂದ ಈ ರೀತಿಯಾಗಿ ಮಾಡ್ತೇನೆ ಅಂತ ಹೇಳಿ ಕಲ್ಪಯಿತ್ವಾ ಪೃಥಕ್ ಪಂಕ್ತಿ ಉಭಯೇಷಾಂ ಜಗತ್ಪತಿ ತಾಂಶ್ಚೋಪವೇಶಯಾಮಾಸ ಸ್ವಾಸು ಸ್ವಾಸು ಚ ಪಂಕ್ತಿಷು. ಜಗತ್ಪತಿ ಉಭಯೇಷಾಂ ಪೃಥಕ್ ಪಂಕ್ತಿ ಕಲ್ಪಯಿತ್ವ, ಒಟ್ಟಿಗೆ ಕೂಡಿಸಲ್ಲ, ಮತ್ತು ಗಲಾಟೆ ಶುರುವಾಗುತ್ತೆ ಅಂತ. ಎರಡು ಪ್ರತ್ಯೇಕ ಪಂಕ್ತಿಗಳಲ್ಲಿ ಆಯಾಯ ಅವರವರ ಯೋಗ್ಯತೆಗೆ ತಕ್ಕಂತೆ ಸ್ವಾಸು ಸ್ವಾಸು ಪಂಕ್ತಿಷು ಉಪವೇಶಯಾಮಾಸ, ಅವರಿಗೆ ಪ್ರತ್ಯೇಕ ಕೂಡಿಸಿ ದೈತ್ಯಾನ್ ಗೃಹೀತ ಕಲಶೋ ವಂಚಯನ್ನುಪಸಂಚಯೈಃ ದೂರಸ್ಥಾನ್ ಪಾಯಯಾಮಾಸ ಜರಾ ಮೃತ್ಯುಹರಾಂ ಸುರಾನ್. ಅವನು ಉಪಾಯ ಮಾಡ್ತಾನೆ, ಕಣ್ಣು ತೆಗೆದ್ರೆ ಫಜೀತಿ. ಅದಕ್ಕೆ ಏನು ಮಾಡುತ್ತಾನೆ ಪರಮಾತ್ಮ? ಗೃಹೀತ ಕಲಶಃ, ಆ ಕಲಶವನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ. ಅವ್ರು ಹೇಳ್ತಾನೆ ಎಲ್ಲ ಕಣ್ಣು ಮುಚ್ಚಬೇಕು ಅಂತ ಹೇಳ್ತಾನೆ. ಕುತೂಹಲ ಯಾಕೆ? ಅವ್ರು ಹೇಳ್ತಾನೆ, ನೋಡಿ ಕಣ್ಣು ಮುಚ್ಚಿಕೊಂಡು ಯಾವತ್ತೂ ಅಷ್ಟೇ ಒಂದು ದುರ್ಲಭ ವಸ್ತು ಮನಸ್ಸಿನಲ್ಲಿ ಮೊದಲು ಚಿಂತನೆ ಮಾಡಿ ಕಲ್ಪನೆ ಮಾಡಿಕೊಂಡು ಅದನ್ನು ಕುಡಿದ ಮೇಲೆ ಹೆಚ್ಚು ಉತ್ಸಾಹ ಬರುತ್ತೆ ಅಂತ ಹೇಳಿ ಕಣ್ಣು ಮುಚ್ಚಿ ಅಂತ ಹೇಳಿ ಈ ಕಡೆ ಕುಡಿಸ್ತಾ ಇರೋದು, ಇವರಿಗೆ ಒಳ್ಳೆ ವರ್ಣನೆ ಮಾತಾಡ್ತಾ ಇರೋದು. ಆ ಮೋಹಿನಿ ರೂಪರ ಪರಮಾತ್ಮನ ಮಾತೆ ಅಮೃತಪಾನ ಅಂತ ಕಿವಿಯಿಂದ ಎಲ್ಲ ಅಮೃತಪಾನ ಮಾಡ್ತಾ ಕೂತಿದ್ದಾರೆ ತೆಪ್ಪಗೆ.
ದೈತ್ಯಾನ್ ಉಪಸಂಚರೈ. ಪರಮಾತ್ಮನ ಎಷ್ಟು ಆಶ್ಚರ್ಯ ಅಂದರೆ ಆ ಕಡೆ ಅಮೃತಪಾನ ಮಾಡಿಸ್ತಾ ಇದ್ದ, ಒಬ್ಬರ ಹತ್ರ ಬಿಡೋದು, ಅವರಿಗೆ ಕಾಲಿಗೆ ಹಿಂಗೆ ಕೊಡೋದು. ನಾವಿಲ್ಲಿ ಈ ಚಿಕ್ಕ ಮಕ್ಕಳಿಗೆ ಈ ಕಚ್ಚುಗಳು ಕೊಟ್ಟ ಹಾಗೆ ಪ್ರತಿಯೊಬ್ಬ ದೈತ್ಯರಿಗೂ ಒಂದೊಂದು ಚೇಷ್ಟೆ, ಒಬ್ಬನ ಹತ್ರ ಮಾತಾಡೋದು, ಇನ್ನೊಬ್ರಿಗೆ ಹೊಡೆಯೋದು, ಈ ಥರ ಇಲ್ಲಿ ಚೇಷ್ಟೆ ಮಾಡ್ತಾ ಇದ್ದಾನೆ. ಅಲ್ಲಿ ಅಮೃತ ಕುಡಿಸ್ತಾ ಇದ್ದಾನೆ. ವಂಚಯನ್ ದೂರಸ್ಥಾನ್ ಜರಾಮೃತ್ಯುಹರಂ ಪಾಯಯಾಮಾಸ. ಈ ಮುಪ್ಪು ಮತ್ತು ಈ ಮರಣ ಯಾವುದೂ ಇಲ್ಲದ ಏನು ಈ ಅಮೃತ ಇತ್ತು ಅದನ್ನು ದೇವತೆಗಳಿಗೆ ಕುಡಿಸ್ತಾನೆ. ಇಲ್ಲಿ ಒಂದು ಗಾದೆ ಬಂತು ಅಂತ ಹೇಳ್ತಾರೆ. ಈಗ ಸಮಸ್ಯೆ ಏನು ಅಂದರೆ ಇವರಿರೋದು ಇಲ್ಲಿ ಬೆಂಗಳೂರು ಡೆಲ್ಲಿ ತಲಾಗಿದೆ. ಬೆಂಗಳೂರಲ್ಲಿ ದೈತ್ಯರು ಕೂತಿದ್ದಾರೆ, ಡೆಲ್ಲಿಯಲ್ಲಿ ದೇವತೆಗಳು ಕೂತಿದ್ದಾರೆ. ಮತ್ತು ಈ ಥರ ಯಾಕೆ ಕೂತಿದ್ರು ಅಂದರೆ ಪರಿವೇಶಕ ಸ್ವಕೀಯಾಶ್ಚೇತ್ ಗೋಪವೇಶೋಪಿ ಕಿಮ್ ಅಂತ. ಸಾಮಾನ್ಯ ಈ ಬಡಿಸೋರು ನಮ್ಮ ಕೆಲವರಿಗೆ ತಿನ್ನುವ ಚಪಲ, ಬಡಿಸೋರು ನಮ್ಮವರಿದ್ದಾಗ ಎಲ್ಲಿ ಕೂತರು ಅಂತ ಅವ್ರಿಗೇನು. ಯಾಕಂದರೆ ಮೊದಲಿಗೆ ಕೂಡಬೇಕು ಅಂತಿಲ್ಲ, ಯಾಕೆಂದರೆ ಮೊದಲ ಸ್ಥಾನದಲ್ಲಿ ಕೂತರೆ ಎಲ್ಲ ಐಟಮ್ ಜಾಸ್ತಿ ಬರುತ್ತೆ, ಕೊನೆಗೆ ಕೂತ ಕಡಿಮೆ ಅಂತೇನಿಲ್ಲ. ಒಂದು ಗಾದೆ ಹೇಳುತ್ತಾರೆ, ಪರಿವೇಶಕ ಸ್ವಕೀಯಾಶ್ಚೇತ್. ಬಡಿಸೋರು ನಿಮ್ಮವನೇ ಆಗಿದ್ರೆ ಕೊನೆಗೆ ಕೂತರು ಚೆನ್ನಾಗಿ ಬಂದೇ ಬರುತ್ತೆ ಅಂತ. ಹಂಗಾದೆ ಇವ್ರು ಬಳಸ್ತಾ ಇದ್ದಾರೆ ಇಲ್ಲಿ. ಬಡಿಸುವ ಪರಮಾತ್ಮ ನಮ್ಮವನೇ ಅಂದ್ಕೊಂಡು ಎಲ್ಲಿ ಕೂತರೋ ಅಂತ ಅವ್ರು ಡೆಲ್ಲಿಲಿ ಕೂಡಿ ಇವ್ರು ಬೆಂಗಳೂರಲ್ಲಿ ಕೂತಿದ್ದಾರೆ, ಮೋಸ ಹೋಗ್ತಾರೆ ಎಲ್ಲರೂ ಕೂಡ. ಆಗ ತೇ ಪಾಲಯಂತ ಸಮಯಂ ಅಸುರಾ ಸ್ವಕೃತಂ ನೃಪ ತೂಷ್ಣೀಮಾಸನ್ ಕೃತ ಸ್ನೇಹ ಶ್ರೀವಿವಾದ ಜುಗುಪ್ಸಯ. ಅಸುರಾಹ ಸ್ವಕೃತಂ ಸಮಯಂ ಪಾಲಯಂತ. ಎಷ್ಟು ನಿಷ್ಠೆ ಇತ್ತು ಅಂದರೆ ಆ ಒಪ್ಪಂದ ಪಾಲಿಸ್ತಾ ಇದ್ದಾರೆ. ಯಾರೋ ಒಬ್ಬನಿಗೆ ವಾಸನೆ ಬಂತು, ಎಲ್ಲೋ ಸಮಥಿಂಗ್ ಈಸ್ ರಾಂಗ್ ಅಂತ, ಎಲ್ಲೋ ಪರಮಾತ್ಮ ಅಮೃತವನ್ನು ದೇವತೆ ಕೊಡಿಸ್ತಾ ಇದ್ದಾನೆ ಅಂತ ಎಲ್ಲೋ ಒಬ್ಬರಿಗೆ ಸಂಶಯ ಬಂತು. ಆದರೆ ಕೃತಸ್ನೇಹ ಸ್ತ್ರೀ ವಿವಾದ ಜುಗುಪ್ಸಯ. ನಮ್ಮೊಳಗೆ ಜಗಳ ಆದರೂ ಕೂಡ ಅವಳೊಟ್ಟಿಗೆ ವಿವಾದ ಮಾಡಿಬಿಟ್ರೆ ಎಲ್ಲ ಜನರು ನಮ್ಮನ್ನು ಬೈಕೋತಾರೆ, ಏನು ಪರಾಕ್ರಮ ಇರೋದು ಅಂತ. ಅದರಿಂದಾಗಿ ತೂಷ್ಣಿ ಸುಮ್ಮನೆ ತೆಪ್ಪಗೆ ಕೂತಿದ್ದಾರೆ. ತಸ್ಯಾಂಕೃತಾತಿ ಪ್ರಣಯಾ ಪ್ರಣಯಾಪಾಯಕಾತರಾ ಬಹುಮಾನೇನ ಚ ಬದ್ಧಾ ನೋಚು ಕಿಂಚನ ವಿಪ್ರಿಯಂ. ಕೃತಾತಿ ಪ್ರಣಯ ಪ್ರಣಯೋಪಾಯ ಕಾತರಾ ಅಂತ. ಒಳ್ಳೆ ಸ್ನೇಹ ಪ್ರೀತಿ ಮಾಡಾಗಿದೆ, ಅದಕ್ಕೆ ಭಂಗ ಬರುತ್ತೆ ಅಂತ ಹೇಳಿ ಬಹುಮಾನೇನ ಅಬದ್ಧ ಕಿಂಚನ ವಿಪ್ರಿಯಂ ನ ಊಚುಹು ಅಂತ ಇನ್ನೊಂದು ಅರ್ಥ ಮಾಡ್ತಾರೆ ಇಲ್ಲಿ. ಬಹುಮಾನೇನ ಅಂದರೆ ಪರಮಾತ್ಮ ಚಲರೇಚರು ಒಂದು ಅರ್ಥ ಮಾಡ್ತಾರೆ. ಪರಮಾತ್ಮ ಒಂದು ಹೇಳ್ತಾನೆ, ಅವರೆಲ್ಲ ಜುಗುರು ದೇವತೆಗಳು, ಸ್ವಲ್ಪ ಅವ್ರಿಗೆ ಕೊಟ್ಟು ಬಿಡ್ತೀನಿ, ಎಲ್ಲ ಬಿಡೋದು ನಿಮಗೆ ಹಂಚುತ್ತೀನಿ ಅಂತ ಒಂದು ಮಾತಾಡ್ತಾನೆ. ಎಲ್ಲರೂ ಸುಮ್ಮನೆ ತೆಪ್ಪಗೆ ಆಬದ್ಧ ಅಂತ ಗೌರವ ಕೊಟ್ಟು ಕೂತಿದ್ದಾರೆ. ಆಗ ಈ ರಾಹು ಕೇತು ಇಬ್ಬರು ಮಾತ್ರ ಸ್ವಲ್ಪ ವಿಚಾರ ಮಾಡಿ ಈ ವೇಷ ಹಾಕ್ಕೊಂಡು ಬಂದು ದೈತ್ಯರ ಸಾಲಲ್ಲಿ ಕೂಡ್ತಾರೆ, ದೇವತೆಗಳ ಸಾಲಲ್ಲಿ ಕೂಡ್ತಾರೆ. ದೇವಲಿಂಗ ಪ್ರತಿಚ್ಛನ್ನ ಸ್ವರ್ಭಾನುರ್ದೇವ ಸಂಸದಿ ಪ್ರವಿಶ್ಯ ಸೋಮಮಪಿಬತ್ ಚಂದ್ರಾರ್ಕಾಭ್ಯಾಂಚ ಸೂಚಿತಃ. ಸ್ವರ್ಭಾನು ದೇವಲಿಂಗ ಪ್ರತಿಚ್ಛನ್ನ, ಎಂಥ ಬುದ್ಧಿವಂತ, ದೇವತೆಗಳ ವೇಷ ಹಾಕ್ಕೊಂಡಿದ್ದ. ದೇವ ಸಂಸದಿ ಪ್ರವಿಶ್ಯ ಸೋಮಂ ಅಪಿಬತ್ತು, ಒಂದು ಗುಟುಕು ಹೋಗುತ್ತೆ ಬಾಯಲ್ಲಿ ಅವನಿಗೆ. ಚಂದ್ರಾರ್ಕಾಭ್ಯಾಂ ಸೂಚಿತ, ಚಂದ್ರ ಮತ್ತು ಸೂರ್ಯರು ಇವನು ಮಾಡಿದ ಈ ಚೇಷ್ಟೆಯನ್ನು ಪರಮಾತ್ಮನಿಗೆ ಹೇಳ್ತಾರೆ. ಚಕ್ರೇಣ ಕ್ಷುರಧಾರೇಣ ಜಹಾರ ಪಿಬತ ಶಿರಃ ಹರಿಸ್ತಸ್ಯ ಕಬಂಧಸ್ತು ಸುಧಯಾ ಪ್ಲಾವಿತೋಪತತ್. ಕ್ಷುರಧಾರೇಣ ಚಕ್ರೇಣ ಪಿಬತಃ ತಸ್ಯ ಶಿರಃ ಜಹಾರ. ತಕ್ಷಣ ರೂಪ ಪರಿವರ್ತನೆ ಮಾಡ್ತಾನೆ. ಚಕ್ರದ ಅದು ಹೇಗಿತ್ತು ಅಂದರೆ ಕ್ಷುರಧಾರೇಣ, ಕತಿ ಹಾಕಿ ಚೂಪಾಗಿತ್ತು ಆ ಚಕ್ರದ ತುದಿ. ತಸ್ಯ ಶಿರಃ ಜಹಾರ, ಅವನ ತಲೆಯನ್ನು ಕತ್ತರಿಸಿ ಆದರೆ ಕಬಂಧ ಸುಧಯಾ ಪ್ಲಾವಿತ ಅಪತತ್. ಆದರೆ ಶರೀರದ ಮುಂಡಕ್ಕೆ ಆ ರುಂಡಕ್ಕೆ ಪ್ರಾಣ ಇರಲಿಲ್ಲ, ಚೈತನ್ಯ ಇರಲಿಲ್ಲ. ಆದರೆ ಏನು ಮುಂಡ ಇತ್ತೋ ಸ್ವಲ್ಪ ಅಮೃತದ ಸ್ಪರ್ಶ ಆಗಿತ್ತು, ಆದ್ದರಿಂದ ಅದು ಶುದ್ಧೋರಕ ಸಮುದ್ರದಲ್ಲಿ ಅದು ಬಿತ್ತು ಅಂತಿಷ್ಟು ಹೇಳಿ, ಅದರಿಂದಾಗಿ ಇಲ್ಲಿ ಒಂದು ವ್ಯಾಖ್ಯಾನಕಾರರು ಒಂದು ಸ್ವಾರಸ್ಯ ಹೇಳ್ತಾರೆ ಇಲ್ಲಿ. ರಾಹುಲ್ ಬಾಹುಬಲೇನ ದುರ್ಲಭಮಿತಿ ಜ್ಞಾತ್ವಾನ್ಯ ಪಂಕ್ತೌ ಸ್ಥಿತಃ ಶ್ರೀಶೇನ ಸ್ವಶಯೇರ್ಪಿತಂ ತದಮೃತಂ ದ್ರಾಂಗ್ನಾಪಿ ಬತ್ ಕೌತುಕಿ
ತರ್ಹೇವೇಂದುರವಿಪ್ರಚೋದಿತ ಹರಿಶ್ಚಿನ್ನಾತ್ಮಮೂರ್ಧಾ ಪತತ್ ಚಾಲಸ್ಯಾದಮೃತಂ ವಿಷಂ ಚ ಭವತೀತ್ಯಾಭಾಣಕಂ ಪ್ರಾಸರತ್ ಅಂತ ಒಂದು ಗಾದೆ. ಆಲಸ್ಯ ಇದ್ದರೆ ಅಮೃತವು ವಿಷ ಆಗುತ್ತೆ ಅಂತ. ಆ ಗಾದೆ ಹುಟ್ಟದೇ ಪ್ರಸಂಗದಿಂದ ಅಂತ ಒಂದು ಕಾರಣ ಕೊಡ್ತಾರೆ. ಯಾಕೆಂದರೆ ರಾಹುರು ಬಾಹುಬಲೇನ ದುರ್ಲಭಂ, ತನ್ನ ಬಾಹುಬಲದಿಂದ ಅಮೃತ ದಕ್ಕಲ್ಲ ಅಂತ ವಿಚಾರ ಮಾಡಿ ಅನ್ಯ ಪಂಕ್ತೋ ಸ್ಥಿತ, ದೇವತೆಗಳ ಸಾನಲ್ಲಿ ಕೂಡ್ತಾನೆ. ಆದರೆ ಪಾಪ ಅಮೃತಪಾನ ಮಾಡಲಿಲ್ಲ ಅವನು ಬೇಗವಾಗಿ. ಸಮಸ್ಯೆಗೆ ಅಮೃತ ಕುಡ್ದ, ಕಂಠದಲ್ಲೇ ಇಟ್ಟುಕೊಂಡು ಆ ಅಮೃತದ ಬಗ್ಗೆ ಪರಿಕಲ್ಪನೆ ಅವನದು. ನಾನು ಕುಡಿದ್ರೆ ಮುಂದೆ ಏನಾಗ್ತೀನಿ ಅಂತ ವಿಚಾರ ಮಾಡ್ತಾ ಇದ್ದ. ಅಮೃತ ಒಳಗೆ ಹೋಗಲೇ ಇಲ್ಲ. ಆದ್ದರಿಂದ ಅಲ್ಲಿವರೆಗೆ ಸಮಯ ಸಿಕ್ತಂತೆ. ಒಂದು ವೇಳೆ ಅವನು ತಕ್ಷಣವೇ ಅಮೃತಪಾನ ಮಾಡಿ, ದೈತ್ಯನ ಮೂರ್ಖತನದು. ಅಷ್ಟರ ಒಳಗೆ ಅಮೃತಪಾನ ಮಾಡಿದ್ದರೆ ಸೂರ್ಯ ಚಂದ್ರರ ಅದು ಬಂದು ಹೇಳೋದೂ ಇರಲಿಲ್ಲ. ಆದರೆ ಅಮೃತ ಒಳಗೆ ಹೋಯಿತು, ಬಾಯಿ ಒಳಗೇ ಇದೆ. ಅಮೃತ ಕುಡಿದ್ರೆ ಹೇಗೆ, ನಾನು ಯಾವ ದೇವತೆಯನ್ನು ಸಂಹಾರ ಮಾಡ್ಬೋದು ಅಂತ ಹಗಲು ಕನಸು ಕಾಣ್ತಾ ಕೂತಿದ್ದ ಪೆದ್ದ. ಆದ್ದರಿಂದಾಗಿ ಅಷ್ಟರಲ್ಲಿ ತರ್ಹೇವ ಇಂದುರವಿ ಪ್ರಚೋದಿತ, ಅಷ್ಟು ಸಮಯ ಸಿಕ್ತಾದ್ರಿಂದಲೇ ಚಂದ್ರ ಮತ್ತು ಸೂರ್ಯರು ಪರಮಾತ್ಮನಿಗೆ ಪ್ರೇರಣೆ ಕೊಟ್ಟು ಹರಿ ಚಿನ್ನಾತ್ಮ ಮೂರ್ಧಾಪತತ್, ಅವನ ರುಂಡ ಬೇರಾಗಿ ಕೆಳಗೆ ಬಿತ್ತು. ಆದ್ದರಿಂದ ಆಲಸ್ಯಾತ್ ಅಮೃತಂ ವಿಷಂ ಚ ಭವತಿ ತ್ಯಾಭಾಣಕಂ ಪ್ರಾಸರತಾದ್ದರಿಂದ ಇವ ಮೂರ್ಖ ಆಲಸ್ಯಪಟ್ಟ, ಅಮೃತವು ವಿಷ ಆಯಿತು ಅಂತ ಗಾದೆ ರಾಹುವಿನಿಂದ ಬಂತು ಅಂತ ಒಂದು ವಿಷಯವನ್ನು ಇಲ್ಲಿ ಹೇಳಿ, ಅದರಿಂದಾಗಿ ಶಿರಸ್ತ್ವಮರತಾಂ ನೀತಂ ಅಜೋಗ್ರಹಮಚೀಕ್ಲಪತ್ ಎಷ್ಟು ಪರ್ವಣಿ ಚಂದ್ರಾರ್ಕಾವಭಿಧಾವತಿ ವೈರಧೀ ಅಂತ ಹೇಳಿ ಈ ಅಮರತ್ವ ಇತ್ತಾದ್ರಿಂದಾಗಿ ಒಂದು ಗ್ರಹವನ್ನಾಗಿ ಮಾಡ್ತಾರೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಆ ಹಿಂದಿನ ದ್ವೇಷದಿಂದ ಚಂದ್ರಸೂರ್ಯನನ್ನು ನುಂಗ್ತಾರೆ ಅಂತಷ್ಟು ಹೇಳಿ, ಆದ್ದರಿಂದಾಗಿ ಇಲ್ಲೇನಾಯಿತು ಅಂತಂದರೆ ಪೀತಪ್ರಾಯೇ ಮೃತೆ ದೇವೈ ಭಗವಾನ್ ಲೋಕಭಾವನಃ ಪಶ್ಯತಾಮಸುರೇಂದ್ರಾಣಾಂ ಸ್ವರೂಪಂ ಜಗೃಹೇ ವಿಭುಃ. ಎಲ್ಲ ಪೀತಪ್ರಾಯೇ, ಅವರವರ ಯೋಗ್ಯತೆ ಏನಿತ್ತು ಅಷ್ಟು ಅಮೃತಪಾನ ಎಲ್ಲರೂ ಮಾಡಿ ಆಯಿತು. ಇಷ್ಟೆಲ್ಲ ಅಮೃತಪಾನ ಮಾಡಿ ಆದಮೇಲೆ ಅಸುರೇಂದ್ರಾಣಾಂ ಪಶ್ಯತಾಂ ಸತಾಂ, ಪಾಪ ಆ ಎಲ್ಲ ದೇವತೆಗಳಿಗೆ ಎಲ್ಲ ದೈತ್ಯರಿಗೆ ಪೆಚ್ಚು ಮೊರೆ ಆಯ್ತು, ನಾವೆಂಥ ಮೂರ್ಖರಾಗಿದ್ದೇವೆ ಅಂತ ಎಲ್ಲರೂ ಬಲಿಯನ್ನು ಶುರು ಮಾಡಿ ಎಲ್ಲ ತಾವೇ ಬೈದುಕೊಳ್ಳಲು ಆರಂಭ ಮಾಡ್ತಾರೆ. ಆದ್ದರಿಂದ ವಿಭು ಸ್ವರೂಪಂ ಜಗೃಹೆ, ಆಗ ಪರಮಾತ್ಮ ಅವನು ತನ್ನ ರೂಪವನ್ನು ಸ್ವೀಕಾರ ಮಾಡ್ತಾನೆ. ಈ ರಾಹುಕೇತುಗಳ ವಿಷಯದಲ್ಲಿ ಕೆಲವು ವಿಷಯಗಳನ್ನು ವ್ಯಾಖ್ಯಾನಕಾರ ನಿರೂಪಣೆ ಮಾಡ್ತಾರೆ. ಆ ಭಾಗವನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಅನೇನ ಭಾವಿ ಪುಣ್ಯಂ ತದಾ ಪುನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣ.